ಓಕೆ, 11ನೇ ಶ್ಲೋಕ. ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸು ನ ಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾಃ. ಸೊ ಈ ಶ್ಲೋಕದ ಪ್ರಾರಂಭದಲ್ಲಿ ಶ್ರೀ ಭಗವಾನುವಾಚ ಅಂತ ಹೇಳಲಾಯಿತು. ಭಗವಾನುವಾಚ. ಸೊ ಕೃಷ್ಣ ತನ್ನ ಉಪದೇಶವನ್ನು 11ನೇ ಶ್ಲೋಕದಲ್ಲಿ ಪ್ರಾರಂಭ ಮಾಡ್ದ. ಸೊ 11ನೇ ಶ್ಲೋಕವನ್ನು ಪ್ರಾರಂಭ ಮಾಡಿದಾಗ ನೀವು ಯಾರ ಹತ್ರ ಆದರೂ ಏನೋ ಪ್ರಶ್ನೆ ಸಮಸ್ಯೆ ಅಂತ ಯಾರೋ ಸಂತರ ಹತ್ರ ಹೋಗಿರ್ತೀರ. ಅವರು ನಿಮ್ಮ ಜೊತೆ ಯಾವ ರೀತಿ ವ್ಯವಹರಿಸ್ಬೇಕು ಅಂತ ನೀವು ಅಪೇಕ್ಷೆ ಪಡ್ತೀರಾ? ಹೇಗೆ ಮಾತಾಡಬೇಕು ಅವ್ರು ನಿಮ್ಮ ಜೊತೆ? ಪ್ರೀತಿ, ವಿಶ್ವಾಸ, ವಿನಯ, ಸಂತೋಷ. ಅಲ್ಲ, ಅವ್ರಿಗೆಲ್ಲ ವಿಷಯ ಗೊತ್ತಿರುತ್ತೆ. ಅವ್ರು ನಮ್ಮ ಜೊತೆ ಮಾತಾಡೋ ರೀತಿ ದಾಟಿ ಏನೋ ಅಯ್ಯೋ ಪಾಪ ಕಷ್ಟದಲ್ಲಿದ್ದೀರಾ, ಅರ್ಥ ಆಗುತ್ತೆ ನನಗೆ ನಿಮ್ಮ ಕಷ್ಟ, ಹೌದಾ? ಹಾಗೆಲ್ಲ ಮಾತಾಡಿದ್ರೆ ನಮಗೆ ಸ್ವಲ್ಪ ಅನಿಸುತ್ತೆ, ಓಕೆ ಸರಿ, ಮನಸ್ಸಿಗೆ ಸಮಾಧಾನ ಆಗುತ್ತೆ. ಕೃಷ್ಣನಿಂದ ನಾವು ಏನು ಎಕ್ಸ್ಪೆಕ್ಟ್ ಮಾಡಬೇಕು? ಕೃಷ್ಣ ಇದೇ ರೀತಿ ಮಾಡಬೇಕಲ್ವಾ? ಕೃಷ್ಣ ಎಲ್ಲ ಸಾಧುಗಳಿಗೆ ಅವನು ಅರೆ ಕೃಷ್ಣ ಇಲ್ಲಿ ಅರ್ಜುನ ಕೃಷ್ಣನ ಹತ್ರ ಬಂದ. 7ನೇ ಶ್ಲೋಕದಲ್ಲಿ ಹೇಳ್ದ, ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮೂಢ ಚೇತ ಯಶ್ ಶ್ರೇಯಸ್ಯಾನ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೆ ಹಂಸಾದಿ ಮಾಂ ತ್ವಂ ಪ್ರಪನ್ನಂ. ಸಂಪೂರ್ಣ 1ನೇ ಅಧ್ಯಾಯ ಮತ್ತು 2ನೇ ಅಧ್ಯಾಯ 6ನೇ ಶ್ಲೋಕ ತನಕ ಅರ್ಜುನ ವಾದವನ್ನು ಮಾಡ್ತಾ ಇದ್ದ. ಪ್ರಜ್ಞಾ ವಾದಾಂಶ್ಚ ಭಾಷಸೆ ಅಂತ ವಾದ ಮಾಡ್ತಾ ಇದ್ದಾನೆ. ಬೇರೆ ಬೇರೆ ಕಾರಣ ಕೊಡ್ತಾ ಇದ್ದಾನೆ ಕೃಷ್ಣನಿಗೆ. ಈ ಎಲ್ಲ ಕಾರಣಗಳಿಗಾಗಿ ನಾನು ಯುದ್ಧ ಮಾಡೋಕ್ಕೆ ಸಿದ್ಧನಾಗಿಲ್ಲ. ಒಂದು ರೀತಿಯಲ್ಲಿ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ, ಅರ್ಜುನ ಯುದ್ಧ ಮಾಡೋದು ಸರಿನಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ. ಸೊ ಕೃಷ್ಣ ಏನು ಮಾಡ್ದ? ಮೊದಲ 44-46 ಶ್ಲೋಕ, ಒಂದು 50-52 ಶ್ಲೋಕ ತನಕ ಕೃಷ್ಣ ಸುಮ್ಮನೆ ಇದ್ದ. ಮಧ್ಯ ಒಂದು ಸತಿ ನಕ್ಕದ, ಮಾತಾಡಪ್ಪ ನೀನು ಎಷ್ಟು ಬೇಕೋ ಮಾತಾಡ್ಕೊ. ಮಾತಾಡೋದಾದಮೇಲೆ ಕೃಷ್ಣ ಇವಾಗ ಮಾತಾಡೋಕ್ಕೆ ಶುರು ಮಾಡ್ದ. 1ನೇ ಶ್ಲೋಕದಲ್ಲಿ ಕೃಷ್ಣ ಅರ್ಜುನನನ್ನು ಬೈತಾ ಇದ್ದಾನೆ. ಏನು ಮಾಡ್ತಾ ಇದ್ದಾನೆ? ಪ್ರೀತಿ, ವಿಶ್ವಾಸ ಏನೇನೋ ಹೇಳಿದ್ರಲ್ಲ ನೀವು, ಎಂಥದ್ದು ಇಲ್ಲ. ಬೈತಾ ಇದ್ದಾನೆ. ಏನಂತ ಬೈದ? ನೀನು ಬಹಳ ಪಂಡಿತನ ಥರ, ದೊಡ್ಡ ಪಂಡಿತನ ಥರ ಮಾತಾಡ್ತಾ ಇದ್ದೆಯಲ್ಲಪ್ಪ, ಇಷ್ಟೊತ್ತು ವಾದ ಮಾಡ್ತಾ ಇದ್ದೆ ಪಂಡಿತನ ಥರ. ಅರೆ ಯಾವ ಪಂಡಿತನೂ ಕೂಡ ನೀನು ಯಾವ ವಿಷಯಕ್ಕೋಸ್ಕರ ಶೋಕ ಪಡ್ತಾ ಇದೆಯೋ ಅದಕ್ಕೋಸ್ಕರ ಶೋಕ ಪಡಲ್ಲ. ಯಾವ ವಿಷಯಕ್ಕೆ ಶೋಕ ಪಡ್ತಾ ಇದ್ದ ಅರ್ಜುನ? ಬಂಧುಗಳನ್ನು ಕೊಲ್ಲಬೇಕು ಅಂತ. ಇದೇನಪ್ಪ ಇದು? ಬಂಧುಗಳನ್ನು ಕೊಲ್ಲೋದು ಒಳ್ಳೆ ವಿಷಯನ? ತಪ್ಪ ಮಾತಾಡ್ತಾ ಇದ್ದ ಅವನು ಅರ್ಜುನ. ಕೃಷ್ಣನ ಪ್ರಕಾರ ತಪ್ಪು. ಕೃಷ್ಣನ ಪ್ರಕಾರ ತಪ್ಪು. ಯಾಕಂದರೆ ಅವನು ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಕೃಷ್ಣನಿಗೆ ಅರ್ಜುನ ಒಂದು ರೀತಿಯಲ್ಲಿ ಧರ್ಮದ ಬಗ್ಗೆ, ಧರ್ಮಶಾಸ್ತ್ರದಿಂದ ಅವನು ವಾದ ಮಾಡಿದ್ದಾನೆ. ಏನೋ ತಪ್ಪಲ್ವಾ ಕೃಷ್ಣ ಅಂದರೆ ಕೃಷ್ಣ ಏನೋ ತಪ್ಪು ಮಾಡಿಸ್ತಾ ಇದ್ದಾನೆ, ನಾನು ಅವನಿಗೆ ಒಂದು ರೀತಿಯಲ್ಲಿ ಶಾಸ್ತ್ರದಿಂದ ಏನಾದ್ರು ಉಲ್ಲೇಖ ಮಾಡಿ ಇದು ತಪ್ಪು ಅಂತ. ಅದೇ ಕೃಷ್ಣ ಅರ್ಜುನ ಭಗವಂತನ ಆಪ್ತ ಸ್ನೇಹಿತ, ದೊಡ್ಡ ಭಕ್ತ. ಅವನು ಒಬ್ಬ ಸಾಮಾನ್ಯ ಭೌತಿಕ ವ್ಯಕ್ತಿಯಂತೆ ನಮ್ಮ ತರಹ ಅವನು ಸುಮ್ಮನೆ ಆ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾನೆ. ಅವನನ್ನು ಆ ರೀತಿ ಸಿಕ್ಕಾಕ್ಸಲಾಗಿದೆ. ಹಾಗಾಗಿ ಅರ್ಜುನನಲ್ಲಿ ಏನೂ ತಪ್ಪಿಲ್ಲ. ಯಾಕಂದರೆ ಸಾಮಾನ್ಯವಾಗಿ ಭೌತಿಕ ಜಗತ್ತಿನಲ್ಲಿ ಹಾಗೆ ಅಲ್ವ, ಎಲ್ಲರೂ ನಮಗೆಲ್ಲ ತಿಳಿದಿದೆ ಅಂತ ತಾನೇ ನಾವು ಮಾತಾಡೋದು. ಸೊ ಅರ್ಜುನ ಅದೇ ರೀತಿ ತನಗೆ ಎಲ್ಲ ತಿಳಿದಿರೋ ರೀತಿಯಲ್ಲಿ ಮಾತಾಡ್ದ. ಆದರೆ ಅವನು ನಮ್ಮ ಥರ ದುಷ್ಟ ಅಲ್ಲ, ಮೂರ್ಖ ಅಲ್ಲ. ನಾವು ಆ ರೀತಿ ಹೇಳಿಬಿಟ್ಟು ಯಾರಾದರೂ ಸಂತರಿದ್ದರೆ ಅವ್ರ ಹತ್ರ ಟಾಟಾ ಬೈ ಬೈ ಹೇಳ್ಬಿಟ್ಟು ಹೊಟ್ಟೋಗ್ಬಿಡ್ತೀವಿ ನಾವು. ಅರೆ ಅರ್ಜುನನಿಗೆ ಗೊತ್ತಾಯ್ತಿಲ್ಲ ನಾನೇನೋ ತಪ್ಪು ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಅವನು ಕೊನೆಗೆ ಶರಣಾಗತನಾಗಿ ಹೋಗ್ತಾನೆ ಕೃಷ್ಣನಿಗೆ. ಆವಾಗ ಕೃಷ್ಣ ಅದಕ್ಕೆ ಮೊದಲು ಬೈತಾನೆ, ನೀನು ಏನು ತಿಳಿದೇ ಇದ್ದರೆ ನೀನು ದೊಡ್ಡ ಪಂಡಿತನ ಥರ ಮಾತಾಡಬೇಡ, ಮೊದಲು ನಿಲ್ಲಿಸು. ಏನಾದ್ರು ಗೊತ್ತಿದ್ದರೆ ಪಂಡಿತನ ಥರ ನಿನಗೆ ನಿಜವಾಗಿಯೂ ವಿಷಯ ಗೊತ್ತಿರೇ ಮಾತಾಡು.
ಇಲ್ಲಾಂದರೆ ಮೋಸ ಮಾಡಬೇಡ ಜನರಿಗೆ. ಕೃಷ್ಣ ಇದಕ್ಕೋಸ್ಕರ ಬೈತಾ ಇದ್ದಾನೆ ಅರ್ಜುನನ ಹಿಡ್ಕೊಂಡು ಯಾರನ್ನು ಬೈತಾ ಇದ್ದಾನೆ ಕೃಷ್ಣ? ಏನೂ ಗೊತ್ತಿಲ್ಲದೆ ಮಾತಾಡೋರಿಗೆ ಅಲ್ಲ, ನಮಗೆ ಅಂತಲೂ ಹೇಳೋದಕ್ಕಾಗಲ್ಲ. ಯಾಕಂದರೆ ನಾವು ಜಗತ್ತಿಗೆ ಬೋಧನೆ ಮಾಡೋಕ್ಕೆ ನಿಂತಿಲ್ಲ. ಎಷ್ಟೊಂದು ಜನ ಜಗತ್ತಿಗೆ ಬೋಧನೆ ಮಾಡ್ತಾ ಇದ್ದಾರೆ, ಆದರೆ ಅವರು ಪಂಡಿತರು ಅಲ್ಲದೇ ಇದ್ದರೂ ಕೂಡ ಅವರು ಬೋಧನೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಬೈತಾ ಇದ್ದಾನೆ ಕೃಷ್ಣ. ಅದಕ್ಕೆ ಭಾವಾರ್ಥದಲ್ಲಿ ಕೃಷ್ಣ ಒಂದು ಬಹಳ ಅದ್ಭುತವಾದ ವಿಷಯವನ್ನು ಹೇಳ್ತಾನೆ. ನಿಜವಾದ ಪಂಡಿತ ಅಂದರೆ ಯಾವ ವಿಷಯಗಳನ್ನು ತಿಳ್ಕೊಂಡಿರಬೇಕು? ನಿಜವಾದ ಪಂಡಿತ 3 ವಿಷಯಗಳನ್ನು ತಿಳ್ಕೊಂಡಿರಬೇಕು: ದೇಹ, ಆತ್ಮ, ಪರಮಾತ್ಮ. ಈ 3 ವಿಷಯಗಳನ್ನು ಯಾರು ತಿಳ್ಕೊಂಡಿದ್ದಾರೋ ಅವರು ಮಾತ್ರ ಜ್ಞಾನವನ್ನು ಕೊಡೋ ಸ್ಥಾನದಲ್ಲಿ ನಿಂತ್ಕೋಬೋದು. ಯಾಕೆ? ಈ 3 ಗೊತ್ತಿಲ್ಲದೆ ಇರೋರು ಯಾಕೆ ಜ್ಞಾನ ಕೊಡೋಕ್ಕಾಗಲ್ಲ? ಏನನ್ಸುತ್ತೆ ನಿಮಗೆ? ಯಾಕೆ ಕೃಷ್ಣ ಹಾಗೆ ಹೇಳ್ತಾ ಇದ್ದಾನೆ? ಯಾಕೆ ಅಂಥವ್ರನ್ನು ಪಂಡಿತರು ಅಂತ ಕರೀಬಾರ್ದು? ಇವಾಗ ನಮ್ಮ ತಾಯಿಗೆ ಸ್ವಲ್ಪ 2 ವಾರದ ಹಿಂದೆ ಸ್ವಲ್ಪ ಏನೋ ತಲೆ ಸುತ್ತು ಬರ್ತಾಯಿತ್ತು. ಸೊ ಅವರು ಫಿಸಿಷಿಯನ್ ಹತ್ರ ಹೋದ್ವಿ. ಫಿಸಿಷಿಯನ್ ಮೊದಲು ಬ್ಲಡ್ ಪ್ರೆಷರ್ ಚೆಕ್ ಮಾಡಿದ್ರು. BP ಸ್ವಲ್ಪ ಜಾಸ್ತಿ ಇತ್ತು. ಓಕೆ, BP ಮೆಡಿಸಿನ್ ತೊಗೋತಾ ಇದ್ದಾರೆ, ಏನೋ ಡೋಸೇಜ್ ಬದಲಾಯಿಸಿದ್ರು. ಆಮೇಲೆ ಹೇಳಿದ್ರು, ನೀವು ಎನಿವೇ ಬಂದಿದ್ದೀರಾ, ಹಾಸ್ಪಿಟ್ಲಿಗೆ ಹೋಗಿದ್ವಿ ನಾವು, ಎನಿವೇ ಬಂದಿದ್ದೀರಾ ನೀವು, ಪಕ್ಕದ ರೂಮಲ್ಲಿ ENT ಇದ್ದಾರೆ, ಅವ್ರಿಗೂ ತೋರಿಸ್ಬಿಡಿ, ಕಿವಿದೇನಾದ್ರು ಇಂಬ್ಯಾಲೆನ್ಸ್ ಇದ್ದಾದ್ರೂ ಒಂದೊಂದು ಸತಿ ಇದು ಬರುತ್ತೆ ಅಂತ. ಆಯಿತು ಅಂತ ನಾವು ಹೋದ್ವಿ. ಓಕೆ, ENT ಹತ್ರ. ENTನವ್ರು ಏನು ಮಾಡಿದ್ರು, ಅವ್ರದ್ದೆಲ್ಲ ಪರೀಕ್ಷೆ ಮಾಡಿದ್ರು, ಅವ್ರದ್ದೇನೇನಿತ್ತು. ಅವ್ರದ್ದು ಯಾವ ವಿಭಾಗ? ENT, ಹೌದಾ? ಸೊ ಅವರು ತಮ್ಮ ಪರೀಕ್ಷೆಯನ್ನು ಮಾಡಿದ್ರು. ಅವ್ರ ಪರೀಕ್ಷೆಯಲ್ಲಿ ಅವ್ರಿಗೆ ಯಾವ ಒಂದು ಡಯಾಗ್ನೋಸಿಸ್ ಸಿಗಲಿಲ್ಲ ಅವರ ಕ್ಷೇತ್ರದಲ್ಲಿ. ENTನಲ್ಲಿ ಅವ್ರಿಗೆ ಸಮಸ್ಯೆ ಏನು ಅಂತ ಗೊತ್ತಾಗಲಿಲ್ಲ. ಸಮಸ್ಯೆ ಇದೆಯೋ ಇಲ್ವೋ ಅದು ಗೊತ್ತಿಲ್ಲ. ಅವ್ರು ಹೇಳಿದ್ರು, ನಾವು ಹೋದ್ವಿ. ಸೊ ಇವಾಗ ಇವ್ರು ಏನು ಮಾಡ್ತಾಯಿದ್ದಾರೆ, ENTನವರು ಹೇಳಿದ್ರು, ನೀವು ಒಂದು ಕೆಲಸ ಮಾಡಿ, ಒಂದು ಬ್ರೈನ್ MRI ಮಾಡಿಬಿಡಿ ಅಂತ. ನಾನು ಅವಾಗ ಇದನ್ನೇ ನೆನಪಿಸ್ಕೊತಾ ಇದ್ದೆ. ಯಾಕಂದರೆ ಅವ್ರ ಕ್ಷೇತ್ರ ಇರೋದು ENT ಅಷ್ಟೇ. ಪಕ್ಕದವರು ಅವರು ಡಾಕ್ಟ್ರೇ, ಅವ್ರು ಹೇಳಿದ್ದಾರೆ BP ಜಾಸ್ತಿ ಇದೆ ಅಂತ. ಆದರೆ ಇವರು ಅದನ್ನು ಸ್ವೀಕಾರ ಮಾಡೋಕ್ಕೆ ರೆಡಿ ಇಲ್ಲ. ಇವ್ರದ್ದೇ ತಮ್ಮದೇ ಆದ ಒಂದು ವಿಶ್ಲೇಷಣೆ, ಅನಾಲಿಸಿಸ್ಸು, ತಮ್ಮದೇ ಕನ್ಕ್ಲೂಷನ್. ಸೊ ಹೀಗೆ ಭೌತಿಕ ಜಗತ್ತಿನಲ್ಲಿ ನಮಗೆ ಗೊತ್ತಿರೋದು ಇಷ್ಟೇ ಗೊತ್ತಿರೋದು, ಆದರೆ ನಾವು ಇಷ್ಟೊಂದು ಗೊತ್ತಿದ್ದೀವಿ ಅಂತ ಮಾತಾಡ್ತೀವಿ. ಇವತ್ತು ವಿಶೇಷವಾಗಿ ಮೆಡಿಕಲ್ ಸೈನ್ಸಲ್ಲಂತೂ ಆ ಸೂಪರ್ ಸ್ಪೆಷಲೈಸೇಷನ್ ಆಗಿಲ್ಲ. ಯಾರಾದ್ರು ಡಾಕ್ಟ್ರುಗಳಿದ್ದೀರಾ? ಯಾರಾದರೂ? ನಾನು ಯಾರಿಗೂ ಹೇಳ್ತಾ ಇದ್ದೆ, ಒಂದು ಸಮಯ ಬರುತ್ತೆ, ಬಲಗಡೆ ಕಿವಿಗೆ ಒಬ್ಬ ಡಾಕ್ಟ್ರು, ಎಡಗಡೆ ಕಿವಿಗೆ ಒಬ್ಬ ಡಾಕ್ಟ್ರು ಬಂದುಬಿಡ್ತಾರೆ. ಯಾಕಂದರೆ ಅಷ್ಟು, ಅಂದರೆ ನಮ್ಮ ಶಾಸ್ತ್ರದಲ್ಲಿ ಡಾಕ್ಟರ್ ಫ್ರಾಗ್ ಅಂತ ಒಂದು ಉದಾಹರಣೆ ಕೊಡ್ತಾರೆ. ಡಾಕ್ಟರ್ ಫ್ರಾಗ್, ಕಪ್ಪೆ. ಒಂದು ಕಪ್ಪೆ ಇತ್ತಂತೆ ಒಂದು ಬಾವಿಯಲ್ಲಿ. ಆ ಕಪ್ಪೆ ಯಾರೋ ರಿಲೇಟಿವ್ ಬಂದ್ಯಾರೆ, ಎಲ್ಲಿಂದ? ಸಮುದ್ರದಿಂದ ಬಂದ್ಯಾರೆ ರಿಲೇಟಿವ್ ಕಪ್ಪೆನ ನೋಡೋಕ್ಕೆ. ಕಪ್ಪೆ ಪಾಪ ಬಾವಿಯಲ್ಲಿದೆ. ಆ ರಿಲೇಟಿವ್ ಬಂದು ಹೇಳ್ತಾರೆ, ನಮ್ಮ ಸಮುದ್ರ ಎಷ್ಟು ದೊಡ್ಡದಾಗಿದೆ ಗೊತ್ತಾ ಅಂತ. ಈ ಪಾಪ ಕಪ್ಪೆ ಅದು ಈ ಬಾವಿನ ಬಿಟ್ಟು ಹೊರಗೆ ಹೋಗಿಲ್ಲ ಜೀವನ ಪೂರ್ತಿ. ಸೊ ಕಪ್ಪೆಗೆ ತುಂಬ ಅಜ್ಞಾನದಲ್ಲಿತ್ತು ಪಾಪ. ಆದರೆ ಏನೋ ತನಗೆಲ್ಲ ಗೊತ್ತಿದೆ ಅಂತ ತೋರಿಸ್ಕೊಳ್ಳೋಕ್ಕೆ ಕಪ್ಪೆ ಹೇಳ್ತಾ ಇದೆ ಇನ್ನೊಂದು ಸಮುದ್ರದ ಕಪ್ಪೆಗೆ, ಎಷ್ಟು ಜಾಸ್ತಿ ಇರುತ್ತಪ್ಪ ನಿಮ್ಗೆ ಸಮುದ್ರದಲ್ಲಿ ನೀರು? ಇಷ್ಟು ಜಾಸ್ತಿ ಇರುತ್ತಾ, ಇಷ್ಟು ಜಾಸ್ತಿ ಇರುತ್ತಾ, ಇಷ್ಟು ಜಾಸ್ತಿ ಇರುತ್ತಾ ಅಂತ ಅದರ ದೇಹವನ್ನು ಅದು ಉಬ್ಬಿಸ್ಕೊಂಡು ಕೊನೆಗೆ ಏನಾಯಿತು? ಒಡೆದೋಯ್ತು, ಸತ್ತೋಗ್ಬಿಡ್ತು ಕಪ್ಪೆ. ಹಿಂಗೆ ಅಜ್ಞಾನದಲ್ಲಿದ್ದರೂ ಕೂಡ ನಾವು ಅಜ್ಞಾನದಲ್ಲಿದ್ದೀವಿ ಅನ್ನೋದನ್ನು ನಾವು ಸ್ವೀಕಾರ ಮಾಡದೆ ಹೋದರೆ ಬಹಳ ದೊಡ್ಡ ಮೂರ್ಖತನ ಅದು. ಅದಕ್ಕೆ ಕೃಷ್ಣ ಪ್ರೀತಿಯಿಂದ ಮಾತಾಡಲಿಲ್ಲ ಅರ್ಜುನನ ಹತ್ರ, ಬೈತಾ ಇದ್ದಾನೆ. ಯಾಕಂದರೆ ಬಹಳ ದೊಡ್ಡ ತಪ್ಪು ಅದು. ತಪ್ಪು ದಾರಿಯಲ್ಲಿ ಹೋಗೋದಕ್ಕೆ ಅದು ದೊಡ್ಡ ಕಾರಣವಾಗೋಗುತ್ತೆ. ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾರೆ, ಆತ್ಮ ದೇಹಕ್ಕಿಂತ ಬಹಳ ಮುಖ್ಯವಾದದ್ದು. ಆತ್ಮ ದೇಹಕ್ಕಿಂತ ಬಹಳ ಮುಖ್ಯವಾದದ್ದು. ಅರೆ ನಾವು ಜೀವನ ಪರ್ಯಂತ ಯಾವುದಕ್ಕೋಸ್ಕರ ಜೀವನ ಮಾಡಿದ್ದೀವಿ ಇದ್ರವರೆಗೂ? ದೇಹಕ್ಕೋಸ್ಕರ. ಯಾವುದಕ್ಕೋಸ್ಕರ ಜೀವನ ಮಾಡ್ತೀವಿ ಭವಿಷ್ಯದಲ್ಲಿ? ಅಯ್ಯೋ ಹಬ್ಬ ಸದ್ಯ
ತಿರ್ಗಾ ದೇಹ ಅಂದಿರ ನಾನು ಹಿಂಗೆ ಬಿದ್ದೋಗ್ಬಿಡ್ತಾ ಇದ್ದೆ. ಭವಿಷ್ಯದಲ್ಲಿ ನಾವು ದೇಹಕ್ಕೋಸ್ಕರ ಜೀವನ ಮಾಡಬಾರ್ದು, ಆತ್ಮಕ್ಕೋಸ್ಕರ ಜೀವನ ಮಾಡಬೇಕು. ಅದೇ ಭಗವದ್ಗೀತೆಯ ಮೂಲ ಜ್ಞಾನ. ಆ ಜ್ಞಾನ ಪ್ರಾರಂಭವಾಗೋದೇ ಈ ಆತ್ಮಜ್ಞಾನದಿಂದ, ನೀವು ದೇಹ ಅಲ್ಲ ಆತ್ಮ ಅನ್ನೋದು. ಸೊ ಹಾಗಾಗಿ ಬಯಸ್ಕೊಂಡು ಅರ್ಜುನ ಶ್ರವಣ ಮಾಡೋಕ್ಕೆ ಶುರು ಮಾಡ್ತಾನೆ. ಸೊ ಇದರಲ್ಲಿ ಕೃಷ್ಣ ಒಂದು ಮುಖ್ಯವಾದ ವಿಷಯವನ್ನು ಹೇಳ್ತಾನೆ. ದೇಹಕ್ಕೋಸ್ಕರ ಯಾರೂ ದುಃಖಕ್ಕೆ ಈಡಾಗಬಾರ್ದು. ದೇಹದ ಯಾವುದೇ ಪರಿಸ್ಥಿತಿಯಲ್ಲಾದರೂ, ದೇಹ ಒಳ್ಳೆಯ ಪರಿಸ್ಥಿತಿಯಲ್ಲಿರಲಿ ಕೆಟ್ಟ ಪರಿಸ್ಥಿತಿಯಲ್ಲಿರಲಿ, ದೇಹಕ್ಕೋಸ್ಕರ ಯಾರೂ ದುಃಖ ಪಡಬಾರ್ದು. ಇನ್ನೂ ಶುರುನೇ ಮಾಡಿಲ್ಲ ಕೃಷ್ಣ, ಇನ್ನೂ ಬೋಧನೆ ಶುರು ಮಾಡಿಲ್ಲ, ಬೈದಿದ್ದನ್ನು ಹೇಳ್ತಾ ಇದ್ದಾನೆ ಫಸ್ಟು. ಯಾಕೆ ಅರ್ಜುನನಿಗೆ ಗೊತ್ತಿತ್ತು. ಅರ್ಜುನ ಅವರೆಲ್ಲ ಅವ್ರ ವೈದಿಕ ಸಂಸ್ಕೃತಿಯ ಒಂದು ನಾಗರಿಕತೆಯ ಸಮಯ. ಅವರೆಲ್ಲ ಹಿಂದಿನ ಕಾಲದಲ್ಲಿ ಎಲ್ಲರಿಗೂ ಕೂಡ ಈ ಜ್ಞಾನ ಗೊತ್ತಿತ್ತು. ಹಿರಣ್ಯಕಶಿಪುಗೂ ಗೊತ್ತಿತ್ತು, ರಾವಣನಿಗೂ ಗೊತ್ತಿತ್ತು. ರಾವಣ ಬ್ರಾಹ್ಮಣನ ಮಗ. ಈ ಅಸುರರಿಗೆ ಜ್ಞಾನ ಇರಲಿಲ್ಲ ಅಂತಲ್ಲ, ಆದರೆ ಅವರು ಜ್ಞಾನವನ್ನು ಉಪಯೋಗಿಸೋಕ್ಕೆ ಅವರು ಮನಸ್ಸು ಮಾಡಲಿಲ್ಲ ಅಷ್ಟೇ. ಆದರೆ ನಮ್ಮ ಪರಿಸ್ಥಿತಿ ನೋಡಿ, ಕಲಿಯುಗದಲ್ಲಿ ನಾವು ಎಂಥ ದೊಡ್ಡ ಅಸುರರಿರಬೇಕು. ರಾವಣ ಹಿರಣ್ಯಕಶಿಪುಗಿಂತ ಮೀರಿರೋರು ನಾವು. ಯಾಕಂದರೆ ಅವ್ರಿಗೆ ಜ್ಞಾನ ಆಯಿತು, ನಮ್ಗೆ ಜ್ಞಾನವೂ ಇಲ್ಲ. ಅಂತಹ ನಮ್ಮ ಬಹಳ ದುಃಖದ ಪರಿಸ್ಥಿತಿ. ಸೊ ಈ ಒಂದು ಶ್ಲೋಕವನ್ನು ಹೇಳಿ ಕೃಷ್ಣ ಶುರು ಮಾಡ್ತಾನೆ. ನೀನು ಯಾವುದಕ್ಕೋಸ್ಕರ ದುಃಖ ಪಡ್ತಾ ಇದೆಯೋ ಅದು ದುಃಖ ಪಡೋ ವಿಷಯವೇ ಅಲ್ಲ. ಯಾಕೆ ಅಂತ ಇವಾಗ ಮುಂದೆ ಮುಂದುವರಿಸ್ತಾನೆ. ಯಾಕೆ ಅದು ದುಃಖಕ್ಕೆ ಕಾರಣವಾಗಬಾರ್ದು ಆ ವಿಷಯ ಅನ್ನೋದನ್ನು ತಿಳಿಸ್ಕೊಡೋಕ್ಕೆ ಇವಾಗ 12ನೇ ಶ್ಲೋಕವನ್ನು ನಾವು ಇವತ್ತು ಓದ್ತಾ ಇದ್ದೀವಿ. ಯಾರ ಹತ್ರ ಭಗವದ್ಗೀತೆ ಇದೆಯೋ ನೀವು ಶ್ಲೋಕವನ್ನು ಮತ್ತೆ ರಿಪೀಟ್ ಮಾಡ್ಬೋದು. ನತ್ವೇವಾಹಂ ಜಾತುನಾಸಂ ನತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಂ ಅತಃ ಪರಂ. ಯಾರು ಓದ್ತೀರಾ ಪುಸ್ತಕ ಇರೋರು? ನತ್ವೇವಾಹಂ ಜಾತುನಾಸಂ ನತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಂ ಅತಃ ಪರಂ. ಯಾರು ಓದ್ತೀರಾ? ಓಕೆ, ಅನುವಾದ ಯಾರು ಓದ್ತೀರಾ? ಯಥಾರೂಪದಿಂದ ಓದಬೇಕು. ಕನ್ನಡ ಇಲ್ವಾ? ಇಂಗ್ಲೀಷಾ? ಕನ್ನಡ ಇದೆಯಲ್ಲ ಶ್ರುತಿ ಮಾತಾಜಿ ಓದಿ. ಕೃಷ್ಣ ಏನು ಹೇಳ್ತಾ ಇದ್ದಾನೆ? ನಾನು ಇಲ್ಲದೆ ಇದ್ದಿದ್ದ ಕಾಲವೇ ಇರಲಿಲ್ಲ. ನಾವೆಲ್ಲರೂ ನತ್ವ ಅಹಂ ಏವ ಅಹಂ ನ ತೂ ಏವ ಅಹಂ ಜಾತುನಾಸಂ ನ ತ್ವಂ ನೇಮೇ ಜನಾಧಿಪಃ. ನೀನು ನಾನು ಎಲ್ಲ ರಾಜರು, ಎಲ್ಲರನ್ನು ಸೇರಿಸ್ತಾ ಇದ್ದಾನೆ ಕೃಷ್ಣ. ನಾನು, ನೀನು ಅರ್ಜುನ, ಮತ್ತು ಇಲ್ಲಿ ನೆರೆದಿರೋ ಎಲ್ಲ ರಾಜರು ಎಲ್ಲರೂ ಕೂಡ ಹಿಂದೆ ಇಲ್ಲದೆ ಇದ್ದಿದ್ದ ಸಮಯ ಇರಲಿಲ್ಲ. ಇವಾಗ ನಾವೆಲ್ಲರೂ ಇದ್ದೀವಿ, ಭವಿಷ್ಯದಲ್ಲೂ ಕೂಡ ನಾವು ಇರ್ತೀವಿ. ಇವಾಗ ಕೃಷ್ಣ ಇಲ್ಲಿ ಖಂಡಿತವಾಗಿಯೂ ದೇಹದ ಬಗ್ಗೆ ಮಾತಾಡ್ತಾ ಇಲ್ಲ, ಹೌದಾ? ಯಾಕಂದರೆ ದೇಹದ ಬಗ್ಗೆ ಮಾತಾಡ್ತಾ ಇದ್ದೀರಾ, ಆ ದೇಹ ಮುಂಚೆ ಇರಲಿಲ್ಲ, ಇವಾಗ ಇದೆ, ಭವಿಷ್ಯದಲ್ಲಿ ಇರೋದಿಲ್ಲ. ಹಾಗಾಗಿ ಕೃಷ್ಣ ಈ ಶ್ಲೋಕದಲ್ಲಿ ನೇರವಾಗಿ ಆತ್ಮದ ಜ್ಞಾನವನ್ನು ಕೊಡ್ತಾ ಇದ್ದಾನೆ. ಅರೆ ಆತ್ಮ ಅಂತ ಇನ್ನೂ ಅವನು ಹೇಳಿಲ್ಲ, ಯಾವ ವಸ್ತುವಿನ ಬಗ್ಗೆ ಮಾತಾಡ್ತಾ ಇದ್ದಾನೆ ಅಂತ ಕೃಷ್ಣ ಹೇಳಿಲ್ಲ. ಕೃಷ್ಣ ಏನು ಹೇಳ್ತಾ ಇದ್ದಾನೆ? ನಾವೆಲ್ಲರೂ ಹಿಂದೇನೂ ಇದ್ವಿ, ಇವತ್ತು ಇದ್ದೀವಿ, ನಾಳೆನೂ ಇರ್ತೀವಿ. ಇದರಲ್ಲಿ ಯಾವ ಸಂಶಯ ಇಲ್ಲ, ಡೌಟ್ ಬರಬೇಡ. ಸೊ ಹಾಗಾಗಿ ಈ ಒಂದು ಶ್ಲೋಕದಲ್ಲಿ ಮುಖ್ಯವಾದ ವಿಷಯ ಏನು? ನಾವು ಜೀವಿಗಳು, ನಾವು ಆತ್ಮ, ನಾವು ಸನಾತನ. ನಮಗೆ ಜನ್ಮ ಅನ್ನೋದು ಇಲ್ಲ, ಮರಣ ಅನ್ನೋದು ಇಲ್ಲ. ಜನ್ಮ ಮತ್ತು ಮರಣ ಯಾವುದಕ್ಕೆ ಇರೋದು? ದೇಹಕ್ಕೆ ಇರೋದು.
ಅರೆ ಈ ದೇಹ ಏನು, ದೇಹದ ಬಗ್ಗೆ ಮುಂದಿನ ವಾರದಿಂದ ಇನ್ನೂ ಜಾಸ್ತಿ ಹಲವಾರು ವಿಷಯಗಳಿದೆ. ದೇಹ ಏನು, ದೇಹ ಮೃತವಾಗಿರೋವಂಥದ್ದು, ಜಡ ಶರೀರ ಅಂದರೆ ಇವಾಗ ದೇಹ ಇದೆ, ಕೈ ಇದೆ, ಕಾಲು, ಇದರಲ್ಲಿ ಏನಿದೆ, ಇದು ಯಾವುದರಿಂದ ಆಗಿರೋದು? ಇದು ನಮ್ಮ ಶರೀರ ಪಂಚಭೂತಗಳಿಂದ. ಇದು ಯಾವುದರಿಂದ ಆಗಿರೋದು? ಪಂಚಭೂತದಿಂದ. ಇವಾಗ ಅದಕ್ಕೆ ಹೊಡೆದ್ರೆ ಅದಕ್ಕೆ ಏಟಾಗತ್ತಾ? ನನಗೆ ಹೊಡೆದ್ರೆ ಯಾಕೆ ಏಟಾಗ್ತಾ ಇದೆ? ಆತ್ಮ ಇದೆ. ಸೊ ಹಾಗಾಗಿ ನನ್ನ ಶರೀರವು ಪಂಚಮಹಾಭೂತದಿಂದಾನೇ ಆಗಿರೋದು, ಅದು ಕೂಡ ಪಂಚಮಹಾಭೂತದಿಂದಾನೇ ಆಗಿರೋದು. ಆದರೆ ವ್ಯತ್ಯಾಸ ಏನು? ನನ್ನಲ್ಲಿ ಆತ್ಮ ಅಂದರೆ ನಾನು ಈ ದೇಹದಲ್ಲಿದ್ದೀನಿ. ನಾನು ಈ ದೇಹವನ್ನು ಬಿಟ್ಟು ಹೋದಾಗ ಏನಾಗುತ್ತೆ? ನನಗೂ ಅದಕ್ಕೂ ಏನಾದ್ರು ವ್ಯತ್ಯಾಸ ಇದೆಯಾ? ನನ್ನ ದೇಹಕ್ಕೆ ಯಾರು ಹೋದ್ರೂ ಕೂಡ ಏನೂ ಆಗಲ್ಲ ಅವಾಗ. ಹಾಗಾಗಿ ಮುಖ್ಯವಾದದ್ದು, ಈ ದೇಹಕ್ಕೆ ಯಾವ ಮೌಲ್ಯವೂ ಇಲ್ಲ. ಮೃತ ಆದಮೇಲೆ ದೇಹಕ್ಕೆ ಎಷ್ಟು ಕೊಡ್ತಾರೆ? ಏನಾರು ಆಕ್ಷನ್ ಮಾಡಿದ್ರೆ ದೇಹಕ್ಕೆ ಏನಾದ್ರು ಬೆಲೆ ಸಿಗುತ್ತಾ ಆ ದೇಹಕ್ಕೆ? ಸುಮ್ಮನೆ ಹಾಕ್ತಾರೆ, ಸುಟ್ಟು ಮುಗೀತು ಕೆಲಸ. ಸೊ ಹಾಗಾಗಿ ಆತ್ಮ ಅನ್ನೋದು ಎಲ್ಲಕ್ಕಿಂತ ಮುಖ್ಯವಾದದ್ದು, ದೇಹ ಅಲ್ಲ. ಆದರೆ ನಾವು ಈ ದೇಹದ ಹಿಂದೆನೇ ಬಿದ್ದಿದ್ದೀವಿ. ಬೆಳಗಿಂದ ರಾತ್ರಿ ತನಕ ದೇಹದ ಹಿಂದೆ ಬಿದ್ದಿದ್ದೀವಿ. ಸೊ ಎರಡು ತರಹದ ಆತ್ಮಗಳಿದ್ದಾರೆ. ಎರಡು ತರಹದ ಆತ್ಮಗಳು ಅಂದರೆ ಭೌತಿಕ ಜಗತ್ತಿಗೆ ಬರುವಂಥ, ವಿಶೇಷವಾಗಿ ಮನುಷ್ಯರ ಬಗ್ಗೆ, ಮನುಷ್ಯ ದೇಹವನ್ನು ಪಡ್ಕೊಂಡಿರೋ ಆತ್ಮಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಇಲ್ಲಿ. ಎರಡು ತರಹದ ಆತ್ಮ, ಒಂದು ನಿತ್ಯಬದ್ಧ, ಇನ್ನೊಂದು ನಿತ್ಯ ಸಿದ್ಧ. ಎರಡು ಜೀವನ ಪರಿಸ್ಥಿತಿ, ನಿತ್ಯಬದ್ಧ ಮತ್ತು ನಿತ್ಯ ಸಿದ್ಧ. ನಿತ್ಯ ಅಂದರೆ ಬಹಳ ಕಾಲದಿಂದ ಅಂತ ಅಂದ್ಕೊಳ್ಳೋಣ ಸುಮ್ಮನೆ, ಅದರ ತತ್ವದ ಆಳಕ್ಕೆ ನಾನು ಇವಾಗ ಇಳಿತಾ ಇಲ್ಲ. ನಿತ್ಯಬದ್ಧ ಅಂದರೆ ಬಂಧನಕ್ಕೆ ಒಳಗಾಗಿರೋನು. ಬಂಧನಕ್ಕೆ ಒಳಗಾಗಿರೋದು ಅಂದರೆ ಏನರ್ಥ? ದೇಹದೊಂದಿಗೆ ಅಂಟ್ಕೊಂಡಿರೋರು, ದೇಹದ ಮೋಹದಲ್ಲಿ ಸಿಕ್ಕಾಕೊಂಡಿರೋರನ್ನ ಬದ್ಧ ಅಂತ ಕರೀತಾರೆ. ದೇಹದಿಂದ ಬಂಧಿತರಾಗಿದ್ದಾರೆ ಅಥವಾ ದೇಹ ಭಾವದಿಂದ ಬಂಧಿತರಾಗಿದ್ದಾರೆ. ಇನ್ನೊಂದು ನಿತ್ಯ ಸಿದ್ಧ ಅಂದರೆ ಅವರು ಈ ಒಂದು ಮೋಹದಿಂದ ಮುಕ್ತರಾಗಿದ್ದಾರೆ, ಯಾವಾಗಲೂ ಮುಕ್ತರಾಗಿದ್ದಾರೆ ಅಂತ ನಿತ್ಯ. ಇವಾಗ ನಾವು ನಾವು ದೇಹ ಭಾವದಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ದೀವಿ. ನಾವು ಭವಿಷ್ಯದಲ್ಲಿ ಮುಕ್ತರಾಗಬೇಕು. ನಮ್ಮ ಜೀವನದ ಗುರಿ ಈ ಬದ್ಧ ಸ್ಥಿತಿಯಿಂದ ಮುಕ್ತ ಸ್ಥಿತಿಗೆ ಬರೋದು ನಮ್ಮ ಜೀವನದ ಗುರಿ. ಸೊ ನಮ್ಮ ಸ್ಥಿತಿ ಏನಿವಾಗ? ಬದ್ಧ ಸ್ಥಿತಿ ಅಂದರೆ ಏನರ್ಥ? ಯಾವುದರಿಂದ ಬಂಧಿತರಾಗಿದ್ದೀವಿ? ನಾನು ದೇಹ ಅಂತ ಅಂದ್ಕೊಂಡಿರೋದು ಬಂಧನದ ಸ್ಥಿತಿ. ನಾನು ದೇಹ ಅಲ್ಲ, ನಾನು ಆತ್ಮ. ಅರೆ ಯಾವಾಗ ನಾನು ದೇಹ ಅಂತ ಜೀವನ ಮಾಡ್ತಿದ್ದೀವೋ ಅದು ಬಂಧನದ ಸ್ಥಿತಿ, ಬದ್ಧ ಸ್ಥಿತಿ. ಮುಕ್ತ ಸ್ಥಿತಿ ಅಂದರೆ ನಾನು ದೇಹ ಅಲ್ಲ, ನಾನು ಆತ್ಮ ಅನ್ನೋ ಒಂದು ತಿಳುವಳಿಕೆಗೆ ಅರಿವಿನ ಸ್ತರಕ್ಕೆ ಬರೋದು, ಅದು ಸಿದ್ಧ ಅಥವಾ ಮುಕ್ತ. ನಮ್ಮ ಮನುಷ್ಯ ಜೀವನದಲ್ಲಿ ಮಾತ್ರ ಇದು ಸಾಧನೆ ಮಾಡೋಕ್ಕೆ ಸಾಧ್ಯವಾಗೋದು. ಪ್ರಾಣಿ ಜೀವನದಲ್ಲಿ ಆಗೋದಿಲ್ಲ. ಪ್ರಾಣಿಗೆ ಬರೋದಿಲ್ಲ. ಪ್ರಾಣಿಗೆ ಅರ್ಥ ಆಗೋದಿಲ್ಲ ಏನು ಮಾಡಬೇಕು ಅಂತ. ಇದರ ಬಗ್ಗೆ ನಾವು ಆಮೇಲೆ ಮುಂದೆ ಚರ್ಚೆ ಮಾಡ್ತೀವಿ. ತ್ರಿಗುಣಗಳ ಪ್ರಕೃತಿ ಗುಣಗಳು ಅಂತೇವೆ. ಪ್ರಕೃತಿಯ ಗುಣಗಳು ಯಾವ್ಯಾವ? ಪ್ರಕೃತಿಯ ಗುಣಗಳು ಸತ್ವಗುಣ, ರಜೋಗುಣ, ತಮೋಗುಣ. ಕೃಷ್ಣ ಇವಾಗ ಮುಂದೆ 2ನೇ ಅಧ್ಯಾಯದಲ್ಲಿ ಅರ್ಜುನನಿಗೆ ಹೇಳ್ತಾನೆ, ಈ ಗುಣಗಳನ್ನು ಮೀರು ಅರ್ಜುನ ಅಂತ. ನೇರವಾಗಿ ಏನು ಶುರುನೇ ಮಾಡಿಲ್ಲ ಅವನು ಇನ್ನೂ ಜ್ಞಾನ. ಸುಮ್ಮನೆ ಕೃಷ್ಣ ಡೈರೆಕ್ಟಾಗಿ ಹೇಳ್ಬಿಡ್ತಾ ಇದ್ದಾನೆ ಅರ್ಜುನ್ಗೆ, ಅರ್ಜುನ ತ್ರೈಗುಣ್ಯ ವಿಷಯವೇದ ನಿಸ್ತ್ರೈಗುಣ್ಯ ಭವ ಅರ್ಜುನ, ಈ ಗುಣಗಳನ್ನು ಮೀರು ಅಂತ. ಅರೆ ಪ್ರಾಣಿಗಳಿಗೆ ಈ ಗುಣಗಳನ್ನು ಮೀರೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಈ ಬಂಧನದಿಂದ ಮುಕ್ತರಾಗೋಕ್ಕೆ ಪ್ರಾಣಿಗಳಿಗೆ ಸಾಧ್ಯ ಇಲ್ಲ. ಅಥವಾ ಸರಳವಾದ ಭಾಷೆಯಲ್ಲಿ ಹೇಳಬೇಕಂದ್ರೆ, ನಾವು ಯಾವ ಸ್ವಭಾವವನ್ನು ಪಡ್ಕೊಂಡಿದ್ದೀವೋ ಅದನ್ನು ಮೀರೋದಕ್ಕೆ ಪ್ರಾಣಿಗಳಿಗೆ ಸಾಧ್ಯ ಇಲ್ಲ. ಉದಾಹರಣೆಗೆ ನಾಯಿಯ ಸ್ವಭಾವ ಏನು? ಬೊಗಳೋದು ಅಂತ ಇಟ್ಕೊಳ್ಳಿ. ಇವಾಗ ನಾಯಿ ಜೀವನದಲ್ಲಿ ಯಾವುದಾದ್ರೂ ಸಾಧನೆ ಮಾಡಿ ಬೊಗಳೋದನ್ನು ಬದಲಾಯಿಸಿ ಮಿಯಾವ್ ಮಿಯಾವ್ ಅಂತ ಹೇಳಕ್ಕೆ ಶುರು ಮಾಡೋಕ್ಕಾಗತ್ತಾ? ಅದು ತನ್ನ ಸ್ವಭಾವವನ್ನು ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ. ಆದರೆ ಮನುಷ್ಯರು ಕೂಡ ಹೇಗೆ ಜೀವನ ಮಾಡ್ತಾಯಿದ್ದೀವಿ ನಾವು? ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತೀವಿ. ಅಂದರೆ ಏನರ್ಥ? ಸ್ವಭಾವವನ್ನು ನಾವು ಬದಲಾಯಿಸೋಕ್ಕಾಗಲ್ಲ ಅಂತ. ಅಂದರೆ ನಮ್ಮ ಜೀವನಕ್ಕೂ ನಾಯಿಯ ಜೀವನಕ್ಕೂ. ಆದರೆ ಮನುಷ್ಯನಾದವನು ಸ್ವಭಾವವನ್ನು ಬದಲಾಯಿಸಬೇಕು.
ಮನುಷ್ಯನಾದವನು ಸ್ವಭಾವವನ್ನು ಬದಲಾಯಿಸಬೇಕು. ನಮಗೆ ಏನೋ ಗರ್ವ, ನಾನು ಮೂರ್ಖ ಅನ್ನೋ ಗರ್ವ ನಮಗೆ, ಅದೇ ಸ್ವಭಾವವನ್ನು ಉಳಿಸ್ಕೋತೀನಿ ನಾನು ಅಂತ. ಅದು ಪ್ರಾಣಿಗಳ ಜೀವನ. ಮನುಷ್ಯನ ಜೀವನ ಅಂದರೆ ಅಯ್ಯೋ ಹೌದಾ ನಾನು ಮೂರ್ಖನಾ, ಹೌದಾ ಹೇಗೆ ನಾನು ಬುದ್ಧಿವಂತನಾಗೋದು ಅಂತ ತಿಳ್ಕೊಳ್ಳೋದು ಮನುಷ್ಯನ ಜೀವನ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈಗಿನ ಕಾಲದಲ್ಲಿ ಹೆಚ್ಚು ಕಡಿಮೆ ಜನರು ತಮಗೇ ಎಲ್ಲ ಗೊತ್ತಿದೆ ಅಂತ ಜೀವನ ಮಾಡ್ತಾಯಿದ್ದಾರೆ. ಯಾರು ಏನು ಹೇಳಿದ್ರು ಕೇಳೋಕ್ಕೆ ಸಿದ್ಧ. ಇವಾಗ ನೋಡಿ ನಮ್ಮ ಪಾಪ ಭಕ್ತರೆಲ್ಲ ಇವಾಗ ಬುಕ್ ಡಿಸ್ಟ್ರಿಬ್ಯೂಷನ್ಗೆ ಹೋಗ್ಯಾರೆ. ಬುಕ್ ಬೇಕಾದರೆ ಇಲ್ಲ ನಮ್ಮ ಹತ್ರ ಎಲ್ಲ ಇದೆ ಅಲ್ವಾ. ಏನು ಹೇಳ್ತಾರೆ ವಂಶಿ ಪ್ರಭು, ನಾವು ಬುಕ್ ಕೊಡೋಕೆ ಹೋದಾಗ ಏನು ಹೇಳ್ತಾರೆ? ನಮ್ಮ ಹತ್ರ ಇದೆ, ಮನೇಲಿದೆ. ಬುಕ್ ಇದೆಯಾ ಇಲ್ಲಿ ಯಾವ್ದಾದ್ರು? ಭಗವದ್ಗೀತಾ ಇದೆಯಾ? ನೋಡೋ ಅಲ್ಲಿ ಭಗವದ್ಗೀತಾ ಇದ್ರೆ ಕವರ್ ಇರೋದಿದ್ರೆ ಕೊಡು. ಹಾಂ ಥ್ಯಾಂಕ್ ಯು. ಓಕೆ, ಈ ಪುಸ್ತಕವನ್ನು ನಾವು ಕೊಡೋಕ್ಕೆ ಹೋಗ್ತೀವಿ. ಭಗವದ್ಗೀತಾ ಯಥಾರೂಪ ತೊಗೊಳ್ಳಿ, ಭಗವದ್ಗೀತಾ ಜೀವನದಲ್ಲಿ ಸಂತೋಷ ಬೇಕಾ ತೊಗೊಳ್ಳಿ. ಏನು ಹೇಳ್ತಾರೆ? ನಮ್ಮ ಹತ್ರ ಇದೆ. ಸೊ ಅವಾಗ ನಾವೇನು ಕೇಳ್ತೀವಿ? ನಿಮ್ಮ ಹತ್ರ ಇದ್ದರೆ. ಎಷ್ಟೊಂದು ಜನರ ಹತ್ರ ಇರುತ್ತೆ, ಆದರೆ ಹೇಗಿರುತ್ತೆ? ಹೀಗೇ ಇರುತ್ತೆ, ಹೊಸದಾಗೇ ಇರುತ್ತೆ ಪುಸ್ತಕ ಮನೆಯಲ್ಲಿ. ಯಾಕೆ ಹೇಳ್ತಾರೆ? ಅಯ್ಯೋ ಇಲ್ಲಿ ಯಥಾರೂಪ ಅಂತ ಬರೆದ್ಬಿಟ್ಟಿದ್ದಾರೆ ರೀ. ಯಥಾರೂಪ ಅಂದರೆ ಹೇಗಿದೆಯೋ ಹಾಗೇ ಇಡಬೇಕು ಅಂತ ಅಂದ್ಕೊಂಡ್ಬಿಟ್ವಿ ನಾವು ಅಂತ. ಹಾಗಾಗಿ ಇದನ್ನು ಹಾಗೇ ಇಟ್ಕೊಂಡಿರ್ತಾರೆ ಕೆಲವರು ಸುಮ್ಮನೆ ಸುಳ್ಳು, ದೇವರಿಗೆ ಸುಳ್ಳು. ಭಗವಂತ ನೋಡ್ತಾನೆ ಇದ್ದಾನೆ, ಕೇಳ್ಕೊತಾನೆ ಇದ್ದಾನೆ. ನಾವೇನೋ 30 ಲಕ್ಷ ಅವ್ರಿಂದ ತೊಗೊಂಡ್ಬಿಡ್ತೀವಿ ಅಂತ ಹೆದರ್ಕೊಂಡು ಪಾಪ 300 ರೂಪಾಯಿಗೋಸ್ಕರ ಹೆದರ್ಕೊಂಡು ಸುಳ್ಳು ಹೇಳ್ತಾ ಇದ್ದಾರೆ ನಮ್ಮ ಹತ್ರ ಇದೆ ಅಂತ. ಯಾರಿಗೋಸ್ಕರ ನಾವು ಕೊಡೋಕೆ ಹೋಗ್ತಾ ಇರೋದು? ನಾವಿದರಲ್ಲಿ ಪ್ರಾಫಿಟ್ ಮಾರ್ಜಿನ್ ಮಾಡ್ಕೊಂಡು ದೊಡ್ಡ ಮನೆ ಕಟ್ತಾ ಇದ್ದೀವಿ ಇದರಿಂದ. ನಿಜವಾಗ್ಲೂ ಉಲ್ಟಾ, ನಮಗೆ ಸಿಗ್ತಾ ಇರೋ ಬೆಲೆಗಿಂತ ನಾವು ಕಡಿಮೆ ಮಾಡ್ತಾಯಿದ್ದೀವಿ. ಉದ್ದೇಶ ಇಷ್ಟೇ, ಇದು ದುಡ್ಡು ಮಾಡ್ಕೊಳಕ್ಕಲ್ಲ, ಉದ್ದೇಶ ಜನರಿಗೆ ಹೋಗಲಿ ಅಂತ. ಆದರೆ ಜನರು ಇಲ್ಲ, ಎಷ್ಟೊಂದು ನಾನೆಲ್ಲ ಓದ್ಬಿಟ್ಟಿದ್ದೀನಿ ನಾನು ಭಗವದ್ಗೀತಾ. ಆಯ್ತಪ್ಪ, ಏನು ಕಲ್ತ್ಕೊಂಡೆಪ್ಪ ಭಗವದ್ಗೀತೆ ಓದಾದ್ಮೇಲೆ? ಯಾಕಂದರೆ ಓದಿದ್ರೆ ತಾನೆ ಏನಾದ್ರು ಗೊತ್ತಾಗೋಕ್ಕೆ. ಸೊ ಹಾಗಾಗಿ ಇದು ಮೋಸ, ಇದು ತಮಗೆ ತಾವು ಮೋಸ ಮಾಡ್ಕೋತಾ ಇದ್ದಾರೆ. ಈ ಒಂದು ವಿಷಯವನ್ನು ನಾವು ತಿಳ್ಕೋಬೇಕು. ನಾನು ಸನಾತನ, ನಾನು ಈ ದೇಹ ಅಲ್ಲ, ಈ ದೇಹ ಇವತ್ತಲ್ಲ ನಾಳೆ ನಾಶವಾಗುವಂಥದ್ದು, ಆತ್ಮ ಸನಾತನವಾದದ್ದು. ಇವಾಗ ದೇಹಕ್ಕೆ ಒಂದು ಸ್ಟಾರ್ಟ್ ಡೇಟ್, ಎಂಡ್ ಡೇಟ್ ಅಂತ ಇದೆ, ಹೌದಾ? ಪ್ರಾರಂಭವಾಗೋ ದಿವಸ, ಕೊನೆ ಆಗೋ ದಿವಸ. ಯಾರ್ಯಾರು ಗೊತ್ತಿದೆಯಾ 2ನೇ ದಿವಸ? ಗೊತ್ತಿಲ್ವಾ ಯಾರಿಗೂ? ಆದರೆ ನಮಗೆ ಯಾವ ಆತಂಕವೂ ಇಲ್ಲ ಅದ್ರ ಬಗ್ಗೆ ಅಲ್ವಾ? ಹುಟ್ಟಿದಬ್ಬ ಬಂದರೆ ಎಷ್ಟು ಚೆನ್ನಾಗಿ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಹುಟ್ಟಿದಬ್ಬ ಅಂದರೆ ಏನರ್ಥ? ಅಂದರೆ ಇನ್ನೊಂದು ರೀತಿಯಲ್ಲಿ ಹೇಳಬೇಕಂದ್ರೆ ಹುಟ್ಟಿದ ಹಬ್ಬ. ಎಲ್ಲರಿಗೂ ಒಂದು ಹೋಗೋ ದಿನ ಇದ್ದೇ ಇದೆ. ಇಷ್ಟು ಯಾವಾಗಲೂ ಹುಟ್ಟಿದ್ವಿ, ಹೋಗೋ ಟೈಮ್ ಇದೆ. ಪ್ರತಿ ವರ್ಷ ಆಗ್ತಾ ಏನಾಗ್ತಾ ಇದೆ? ಅದ್ರ ಬಗ್ಗೆ ಎಲ್ಲ ಮಾತಾಡಬೇಡಿ ಪ್ರಭು. ನೀವು ದುಃಖ ಕೊಡುವಂಥ ವಿಷಯಗಳ ಬಗ್ಗೆ ಮಾತಾಡಬೇಡಿ. ವಯಸ್ಸಾಗ್ತಾ ಇದೆ, ನಮ್ಗೆ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಈ ಒಂದು ಸತ್ಯವನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕು. ನಾವು ದೇಹವನ್ನು ಪಡ್ಕೊಂಡಿದ್ದೀವಿ, ಆದರೆ ಈ ದೇಹಕ್ಕೆ ಇಷ್ಟು ಅಂತ ಸಮಯ ಇದೆ. ಆ ಸಮಯ ಯಾವುದರ ಮೇಲೆ ಆಧಾರಿತವಾಗಿದೆ? ನಮ್ಮ ಉಸಿರಾಟದ ಮೇಲೆ. ನಾನು ಇದನ್ನು ಮುಂಚೆ ಹೇಳಿದ್ನಾ? ನಮ್ಮ ಆಯಸ್ಸು ಯಾವುದರ ಮೇಲೆ ಅವಲಂಬಿತವಾಗಿರೋದು? ಶ್ವಾಸದ ಮೇಲೆ. ಯೋಗ ಮಾಡಿದ್ರೆ ಏನಾಗುತ್ತೆ? ಅಷ್ಟಾಂಗ ಯೋಗ ಮಾಡಿದ್ರೆ ಏನಾಗುತ್ತೆ? ಎಳಿಬೋದು ಅದನ್ನು ಅಲ್ವಾ? ದೀರ್ಘ ಶ್ವಾಸ, ಪ್ರಾಣಾಯಾಮ ಮಾಡಿದ್ರೆ ಏನಾಗುತ್ತೆ? ಆ ಒಂದೇ ಶ್ವಾಸವನ್ನು ನಾವು ತುಂಬ ದೀರ್ಘವಾಗಿ ಎಳಿತೀವಿ. ಆವಾಗ ಆಯಸ್ಸು ಏನಾಗುತ್ತೆ? ಹೆಚ್ಚಾಗುತ್ತೆ. ಸೊ ಇಲ್ಲಿ 3 ಜನರ ಬಗ್ಗೆ ಕೃಷ್ಣ ಮಾತಾಡ್ತಾ ಇದ್ದಾನೆ. ನಾನು, ನೀನು, ಇವರೆಲ್ಲರೂ.
ಇವಾಗ ಶಾಸ್ತ್ರದಲ್ಲಿ ಶ್ವೇತಾಶ್ವತರ ಉಪನಿಷತ್ ಅಂತ ಇದೆ, ಅದರಲ್ಲಿ ಕೃಷ್ಣನ ಸ್ಥಾನ ಏನು ಅನ್ನೋದನ್ನು, ಇದೇ ವಿಷಯವನ್ನು ಇನ್ನೊಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋಜ ಬಹುನಾಂ ವಿದದಾತಿ ಕಾಮಾನ್. ಇಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ ಶ್ವೇತ ಉಪನಿಷತ್ತಲ್ಲಿ ಹೇಳ್ತಾ ಇದ್ದಾರೆ, ನಿತ್ಯೋ ನಿತ್ಯಾನಾಂ, ಒಬ್ಬ ನಿತ್ಯನಿದ್ದಾನೆ. ನಿತ್ಯ ಅಂದರೆ ಶಾಶ್ವತ. ಅವನು ಹಲವಾರು ನಿತ್ಯರನ್ನು ಅವನು ನೋಡ್ಕೋತಾ ಇದ್ದಾನೆ. ಯಾರು ನೋಡ್ಕೋತಾ ಇರೋದು? ಭಗವಂತ ಎಲ್ಲರನ್ನು ನೋಡ್ಕೋತಾ ಇದ್ದಾನೆ. ಇವಾಗ ನಾವು ಆಹಾರ ಜಾಸ್ತಿ ತಿಂತೀವೋ, ಆನೆ ಆಹಾರ ಜಾಸ್ತಿ ತಿನ್ನುತ್ತೋ? ಆನೆ ಯಾವ ಕಂಪ್ನಿಗೆ ಹೋಗ್ತಾ ಇದೆ? ಯಾವ ಕಂಪ್ನಿಗೂ ಹೋಗ್ತಾ ಇಲ್ಲ. ಸೊ ಯಾರು ಅದು ಆನೆಯನ್ನು ನೋಡ್ಕೋತಾ ಇರೋದು? ಯಾರು ಆನೆಗೆ ಆಹಾರವನ್ನು ಕೊಡ್ತಾ ಇರೋದು? ಭಗವಂತ. ನಮಗೆ ಯಾರು ಆಹಾರವನ್ನು ಕೊಡ್ತಾ ಇರೋದು? ನಾನೇ. ಹೌದಾ? ನಮಗೆ ಯಾರು ಆಹಾರ ಕೊಡ್ತಾ ಇರೋದು? ಭಗವಂತನೇ. ಭಗವಂತನೇ ಆಹಾರ ಕೊಡ್ತಾ ಇರೋದು. ನಾವು ಈ ಒಂದು ಅಂಧಕಾರದಲ್ಲಿ ಇರಬಾರ್ದು. ನಾನು ನನ್ನ ಜೀವನವನ್ನು ನಡೆಸ್ತಾ ಇದ್ದೀನಿ, ಇಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಕೃಷ್ಣ ಪ್ರತಿಯೊಂದು ಜೀವಿಯ ಹೃದಯವನ್ನು ಪ್ರವೇಶ ಮಾಡ್ತಾನೆ. ನಮ್ಮ ಹೃದಯದಲ್ಲಿದ್ದಾನೆ ಕೃಷ್ಣ ಪರಮಾತ್ಮನಾಗಿ. ಯಾಕೆ ನಮ್ಮ ಹೃದಯದಲ್ಲಿದ್ದಾನೆ? ಹಂದಿಯ ಹೃದಯದಲ್ಲಿದ್ದಾನೆ. ನಾವು ಹಂದಿ ಹತ್ರ ಹೋಗ್ತೀವ? ನಾವು ಹಂದಿ ಹತ್ರ ಹೋಗಲ್ಲ. ಆದರೆ ಭಗವಂತ ನೋಡಿ ಎಷ್ಟು ಕೃಪಾಳು, ಎಷ್ಟು ಕರುಣಾಮಯಿ ಅಂದರೆ ಆ ಹಂದಿಯ ಕಚಡ ಶರೀರವನ್ನು ಪ್ರವೇಶ ಮಾಡಿದ್ದಾನೆ ಅವನು. ಯಾಕೆ ಪ್ರವೇಶ ಮಾಡಿದ್ದಾನೆ? ಯಾಕಂದರೆ ಆ ಹಂದಿ ಕೂಡ ಒಂದು ಆತ್ಮ ಇವಾಗ ಹಂದಿಯ ಶರೀರವನ್ನು ಪಡ್ಕೊಳ್ಳೋ ರೀತಿಯಲ್ಲಿ ಜೀವನ ನಡೆಸ್ಬಿಟ್ಟಿದೆ. ಆದರೆ ಕೃಷ್ಣ ಹೇಳ್ತಾನೆ, ಅಹಂ ಬೀಜ ಪ್ರದಪಿತ, ನಾನೇ ಅದರ ತಂದೆ, ನಾನು ಹೇಗೆ ಅದರ ಕೈ ಬಿಡೋಕ್ಕಾಗತ್ತೆ? ಹಾಗಾಗಿ ಪರಮಾತ್ಮ ನಮ್ಮ ಜೊತೆ ಎಲ್ಲ ಕಡೆ ಬರ್ತಾ ಇದ್ದಾನೆ. ಮತ್ತು ಅವನಿಗೆ ನಾವು ಜನ್ಮಾಂತರಗಳಲ್ಲಿ ನಾವು ಏನೇನೋ ಅಂದ್ಕೊಂಡಿದ್ವು ಎಲ್ಲವೂ ತಿಳಿದಿದೆ ಅವನಿಗೆ. ನಮಗೆ ಯಾವ ಆಸೆಗಳಿದ್ವು, ಏನು ಮಾಡಿದ್ವಿ, ಈ ಜೀವನದಲ್ಲಿ ಏನು ಮಾಡಬೇಕು ಅಂತ ಇದ್ದೀವಿ, ಎಲ್ಲವೂ ತಿಳಿದಿದೆ ಅವನಿಗೆ. ಮತ್ತು ಅವನು ನಾವು ತಪ್ಪು ದಾರಿಯನ್ನು ಹಿಡಿಯೋದು ಅವನಿಗೆ ಸ್ವಲ್ಪವೂ ಇಷ್ಟ ಇಲ್ಲ. ಹಾಗಾಗಿ ನಾವೇನಾದರೂ ತಪ್ಪು ಕೆಲಸ ಅಥವಾ ಕೆಟ್ಟ ಕೆಲಸ ಮಾಡೋಕ್ಕೆ ಹೊರಟಾಗ ಒಳಗಿನಿಂದ ಅವನು ನಮಗೆ ಒಂದು ರೀತಿಯಲ್ಲಿ ತಿವಿತಾನೆ, ಮಾಡಬೇಡ್ರಪ್ಪ ಅಂತ. ಅರೆ ನಾವು ಕೇಳಲ್ವಲ್ಲ. ಆ್ಯಕ್ಚುಲಿ ನಮಗೆ ಪರಮಾತ್ಮ ಹೃದಯದಲ್ಲಿದ್ದಾನೆ, ಅರೆ ಪರಮಾತ್ಮ ನಮ್ಮ ಜೊತೆ ಮಾತಾಡ್ತಾ ಇದ್ದಾನೆ ಅನ್ನೋ ಅನುಭವವೇ ಇಲ್ಲ. ಯಾರಿಗಾರು ಅನುಭವ ಆಗಿದೆಯಾ ಪರಮಾತ್ಮ ಮಾತಾಡ್ತಾ ಇರೋದು? ಯಾಕೆ ಅನುಭವ ಆಗಲ್ಲ? ಯಾಕಂದರೆ ಪರಮಾತ್ಮ ಎಲ್ಲಿದ್ದಾನೋ ಅಲ್ಲೇ ಇನ್ನೊಂದು ವಸ್ತು ಇದೆ ನಮ್ಮದು. ಏನಿದೆ ಅಲ್ಲಿ? ಮನಸ್ಸು, ಆತ್ಮ, ಪರಮಾತ್ಮ ಎಲ್ಲ ಹೃದಯದ ಭಾಗದಲ್ಲೇ ಇರೋದು. ನಮ್ಮ ಮನಸ್ಸು ಏನು ಮಾಡ್ತಾ ಇದೆ? ಸುಮ್ಮನೆ ಇದೆಯಾ? ಬಡ 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 ಅಂತ ಅದರದ್ದೇ ಏನೋ ಕತೆ ಹೊಡಿತಾ ಇರತ್ತೆ ಮನಸ್ಸು ಯಾವಾಗಲೂ. ಸೊ ಇವಾಗ ಒಬ್ರು ಯಾರೋ ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇದ್ದಾರೆ, ಪಕ್ಕ ಇರೋರು ಮಾತಾಡಿದ್ರೆ ಕೇಳುತ್ತಾ? ಸೊ ಪರಮಾತ್ಮ ಒಳಗೆ ಇದ್ದಾನೆ, ಅವನು ಹೇಳ್ತಾ ಇದ್ದಾನೆ, ಆದರೆ ನಮ್ಗೆ ಕೇಳೋದೇ ಇಲ್ಲ. ಯಾಕೆ? ಮನಸ್ಸು ನಾನ್ ಸ್ಟಾಪ್ ಕೆಲ್ಸಕ್ಕೆ ಬಾರ್ದಾಯ್ತು ಕೆಲಸಗಳನ್ನ ಬಗ್ಗೆ ಮಾತಾಡ್ತಾ ಇದೆ, ಯೋಚನೆ ಮಾಡ್ತಾ ಇದೆ. ಸೊ ಪರಮಾತ್ಮ ನಮ್ಮ ಜೊತೆ ಇದ್ದಾನೆ. ನಮ್ಮ ಜೊತೆ ಇದ್ದು ಅವನ ಇರೋ ಉದ್ದೇಶ ಏನು ನಮ್ಮ ಹೃದಯದಲ್ಲಿ? ನಾವು ಹಿಂದಿನ ಜನ್ಮದಲ್ಲಿ ಏನು ಮಾಡಬೇಕು ಅಂತ ಇದ್ವಿ, ಇದೆಲ್ಲದರ ಒಂದು ನೆನಪು ನಮಗಿಲ್ಲ. ಒಂದು ಜೀವಿ ಒಂದು ಶರೀರವನ್ನು ಬಿಟ್ಟ ತಕ್ಷಣ ಆ ಜೀವಿ ತನ್ನ ಎಲ್ಲ ಕೆಲಸ ಕಾರ್ಯಗಳೆಲ್ಲವನ್ನು ಮರೆತು ಬಿಡ್ತಾನೆ. ಶರೀರವನ್ನು ಬದಲಾಯಿಸಿದ ತಕ್ಷಣ ಆ ಎಲ್ಲ ಯೋಚನೆಗಳು, ಭಾವನೆಗಳು ಎಲ್ಲ ಆ ಮನಸ್ಸಿನಲ್ಲಿ ಇದೆ. ಆದರೆ ಆ ಜೀವಿ ಅದನ್ನು ಅನುಭವಿಸೋಕ್ಕಾಗಲ್ಲ. ಪರಮಾತ್ಮ ದೇಹದಲ್ಲಿ ಇದ್ದಾಗ ಮಾತ್ರ ಅದು ಸಾಧ್ಯ. ಪರಮಾತ್ಮ ನಮಗೆ ಜ್ಞಾಪಿಸ್ತಾನೆ, ನೀನು ಇದನ್ನು ಮಾಡಬೇಕು ಅಂತ ಇದೆಯಲ್ಲಪ್ಪ, ತಗೋ ಇದು ಬುದ್ಧಿವಂತಿಕೆ. ಹಾಗಾಗಿ ಯಾರೋ ಯಾವುದಾದ್ರೂ ಒಂದು ಕೆಲಸದಲ್ಲಿ ನಾವು ತುಂಬ ಬುದ್ಧಿವಂತರಾಗಿದ್ದರೆ, ಬುದ್ಧಿವಂತಿಕೆ ಯಾರಿಂದ ಬರ್ತಾ ಇದೆ? ಪರಮಾತ್ಮನಿಂದ. ಪರಮಾತ್ಮ ಹೇಗೆ ಕೊಡ್ತಾ ಇದ್ದಾನೆ ಆ ಬುದ್ಧಿಯನ್ನು? ನಮಗೆ ಎಷ್ಟು ಯೋಗ್ಯತೆ ಇದೆಯೋ ಅದಕ್ಕೆ ಅಷ್ಟು ಮಾತ್ರ ಕೊಡ್ತಾ ಇದ್ದಾನೆ. ಯೋಗ್ಯತೆ ಅಂದರೆ ಅದು ನಮ್ಮ ಕರ್ಮಫಲದ ಪ್ರಕಾರ.
ನಾವು ಯಾವ ಥರ ಕರ್ಮ ಮಾಡಿದ್ದೀವೋ ಅದರ ಪ್ರಕಾರ ನಮಗೆ ಕೃಷ್ಣ ಭಗವಂತ ಪರಮಾತ್ಮ ಹೃದಯದಲ್ಲಿ ಇದ್ಕೊಂಡು ನಮಗೆ ಬುದ್ಧಿಯನ್ನು ಕೊಡ್ತಾ ಇದ್ದಾನೆ. ಯಾರೋ ಹೇಳ್ತಾರೆ ನನ್ನ ಮೆದುಳು ನನ್ನ ಬ್ರೈನ್ ಕೆಲಸ ಮಾಡ್ತಾ ಇದೆ, ಅದರಿಂದ ಬುದ್ಧಿ ಬರ್ತಾ ಇದೆ. ಅದು ಕೂಡ ಮೃತವಾಗಿರುವಂಥ ವಸ್ತು, ಹೃದಯ ಕೂಡ ಮೃತವಾಗಿರುವಂಥ ವಸ್ತು. ತಿಳ್ಕೊಳ್ಳಿ, ನಾವು ಅಸ್ತಿತ್ವದಲ್ಲಿ ಇರೋದಕ್ಕೆ ಕಾರಣ ಪರಮಾತ್ಮ. ಪರಮಾತ್ಮ ಇಲ್ಲ ಅಂದರೆ ಈ ದೇಹ ಏನು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾವು ನೆನಪಿನಲ್ಲಿ ಇಟ್ಕೋಬೇಕು. ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ, ನಾನು ನೀವು ಎಲ್ಲರೂ ಸನಾತನವಾಗಿದ್ದೀವಿ, ನಾವೆಲ್ಲರೂ ಶಾಶ್ವತವಾಗಿ ನಾವು ಇದ್ದೀವಿ. ಆದರೆ ನಮ್ಮೆಲ್ಲರ ಜೀವನದ ಪ್ರಯಾಣ ಬೇರೆ ಬೇರೆ ರೀತಿಯಾಗಿ ಆಗ್ತಾಯಿದೆ. ಆ ಪ್ರಯಾಣದ ಮಾರ್ಗವನ್ನು ಅಥವಾ ಧ್ಯೇಯವನ್ನು ಸರಿಪಡಿಸೋದೇ ಭಗವದ್ಗೀತೆಯ ಉದ್ದೇಶ. ಎಲ್ಲರದ್ದು ಪ್ರಯಾಣ ನಡೀತಾ ಇದೆ, ಹೌದಾ? ನೋಡಿ, ನಾವು ಎಲ್ಲೆಲ್ಲಿಂದನೋ ನಮ್ಮ ಪ್ರಯಾಣಗಳು ಏನೇನೋ ಇದ್ದು ಕೊನೆಗೆ ನಾವು ಇಲ್ಲಿ ಇವತ್ತು ಬಂದು ಸೇರಿದ್ದೀವಿ. ಆದರೆ ಏನು ಗ್ಯಾರಂಟಿ ಇಲ್ಲ ನಾವು ಇಲ್ಲಿಂದ ಎಲ್ಲರೂ ಒಂದೇ ದಿಕ್ಕಿನಲ್ಲಿ ಹೋಗ್ತೀವಿ ಅಂತ, ಏನು ಗ್ಯಾರಂಟಿ ಇಲ್ಲ. ಯಾಕೆಂದರೆ ನಮಗೆ ಮನಸ್ಸಿಗೆ ಬಂದಂಗೆ ನಾವು ಮಾಡ್ಬೋದು, ನಮ್ಮ ಆಸೆ ಪ್ರಕಾರ. ಇದೆಲ್ಲದಕ್ಕೂ ಮೂಲ ಆಸೆ, ಮನುಷ್ಯನ ಆಸೆ. ನಮ್ಮಲ್ಲಿ ಏನು ಆಸೆ ಇದೆಯೋ ಅದರ ಪ್ರಕಾರ ನಾವು ಜೀವನ ನಡೆಸ್ತೀವಿ. ಈ ಆಸೆಯಿಂದಲೇ ನಾವು ಇಷ್ಟು ಜನ್ಮಾಂತರಗಳಲ್ಲಿ ಕಷ್ಟಗಳನ್ನು ಅನುಭವಿಸಿರೋದು. ಈ ಆಸೆ ಯಾವ ರೀತಿ ಇರಬೇಕು ಅಥವಾ ನಮ್ಮ ಆಸೆಗಳನ್ನು ನಾವು ಯಾವ ರೀತಿ ಬೆಳೆಸ್ಕೋಬೇಕು ಅನ್ನೋದನ್ನು ನಾವು ತಿಳ್ಕೋಬೇಕು. ಇಲ್ಲಾಂದರೆ ಮತ್ತೆ ತಿರ್ಗಾ ಎಲ್ಲ ಹೊಟ್ಟೋಗ್ಬಿಡ್ತೀವಿ. ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇಶನ್. ಹಾಗಾಗಿ ಮೊದಲ ವಿಷಯ ನಾವು ಸನಾತನ. ಇವಾಗ ಮರಣ ಅನ್ನೋದು ಏನು? ಮರಣ ಅನ್ನೋದು ಈ ಆತ್ಮ ಈ ಶರೀರವನ್ನು ಬಿಡೋದು ಮರಣ. ಓಕೆನಾ? ಮರಣ ಆದಮೇಲೆ ಏನಾಗುತ್ತೆ? ಮರಣ ಆದಮೇಲೆ ಓಕೆ, ಮರಣ ಹೇಗಾಗತ್ತೆ? ಹೃದಯದ ಬಡಿತ ನಿಂತೋಗುತ್ತೆ, ಸರಿ. ಆಮೇಲೆ ಆತ್ಮದ ಕಥೆ ಏನು? ಆತ್ಮ ದೇಹವನ್ನು ಹೇಗೆ ಬಿಡುತ್ತೆ? ಕಷ್ಟದಿಂದ ಬಿಡುತ್ತೆ. ಆಯಿತು, ಯಾಕೆ ಕಷ್ಟದಿಂದ ಬಿಡ್ತಾ ಇದೆ? ವ್ಯಾಮೋಹ ಜಾಸ್ತಿ. ಯಾರು ಉತ್ತರ ಕೊಟ್ಟಿದ್ದು? ಓಕೆ, ವೆರಿ ನೈಸ್. ಓಕೆ, ವ್ಯಾಮೋಹ ಜಾಸ್ತಿ ಇರೋದ್ರಿಂದ ಕಷ್ಟ. ಯಾರಿಗೆ ವ್ಯಾಮೋಹ ಇಲ್ವೋ ದೇಹದ ಮೇಲೆ ಅವರು ಕಷ್ಟಪಡಲ್ಲ, ಸರಾಗಿ ಬಿಟ್ಟುಬಿಟ್ಟೋಗ್ತಾರೆ. ಆಯಿತು, ಸಮಯ ಆಯಿತು, ಓಕೆ, ಕಾಂಟ್ರಾಕ್ಟ್ ಆಯಿತು, ದೇಹದ ಜೊತೆ ಮನೆ ಜೊತೆ ಇನ್ನೊಂದು ಮನೆಗೆ ಹೋಗೋಣ. ಸೊ ಸಾವು ಅಂದರೆ ಏನು? ಈ ಆತ್ಮವನ್ನು, ನಮ್ಮ ಸೂಕ್ಷ್ಮ ಶರೀರ, ಮನಸ್ಸು, ಬುದ್ಧಿ, ಅಹಂಕಾರ, ಆತ್ಮವನ್ನು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಕರ್ಕೊಂಡು ಹೋಗೋ ಪ್ರಕ್ರಿಯೆ. ಅರೆ ಇದು ಆಗೋಕ್ಕಿಂತ ಮುಂಚೆ, ಅಂದರೆ ಆತ್ಮ ಶರೀರವನ್ನು ಸಂಪೂರ್ಣವಾಗಿ ತ್ಯಜಿಸೋಕ್ಕೆ ಮುಂಚೆ ಗರುಡ ಪುರಾಣದಲ್ಲಿ ಹೇಳ್ತಾರೆ, ನಾವೆಲ್ಲರೂ ನಮಗೆ ಯಾರನ್ನು ನೋಡಲ್ಲ ಅಂತ ನಾವು ಅಂದ್ಕೊಂಡಿದ್ದೀವೋ ಅವ್ರನ್ನ ನೋಡ್ಕೊಂಡು ಬರೋಕ್ಕೆ ಹೋಗ್ತೀವಿ. ಯಾರನ್ನ ನೋಡ್ಕೊಂಡು ಬರೋಕ್ಕೆ ಹೋಗ್ತೀವಿ? ಯಮರಾಜನ್ನ. ಎಲ್ಲರೂ ಯಮರಾಜನ್ನ ಭೇಟಿ ಮಾಡಬೇಕು. ಅವನ ಆಫೀಸಲ್ಲಿ, ನರಕದಲ್ಲಲ್ಲ, ಆಫೀಸಲ್ಲಿ ಭೇಟಿ ಮಾಡ್ತೀವಿ ಫಸ್ಟು ನಾವು ಯಮರಾಜನನ್ನು. ಯಾಕೆ ಭೇಟಿ ಮಾಡ್ತೀವಿ? ಮುಂದಿನ ದೇಹ ಡಿಸೈಡ್ ಆಗಬೇಕು, ಸೈನ್ ಹಾಕಿ ಬರ್ಬೇಕು ನಾವಲ್ಲಿ. ಓಕೆ, ಒಪ್ಕೋತಾ ಇದ್ದೀನಿ ನಾನು. ನಾವು ಹೋದ ತಕ್ಷಣ ಚಿತ್ರಗುಪ್ತ, ಅಪ್ಪ ಬಂದಪ್ಪ ಇವನು, ಯಾಕೆ ಪಾಪ ಅವನು ಗೊತ್ತು ಇನ್ನು ಯಾವ ಥರ ಒದ್ದಾಡ್ತೀವಿ, ನೆಕ್ಸ್ಟು ಎಲ್ಲಿಗೆ ಹೋಗ್ತೀವಿ ಅಂತ. ಓ ಬಂದಪ್ಪ ಪಾಪ ಕಷ್ಟಪಡ್ತಾನೆ ಇವನು. ಸೊ ಎಲ್ಲ ನೋಡ್ತಾನೆ. ನಿಮ್ಮ ತಕ್ಷಣ ಶೀಟ್ ತಿರುಗಿಸ್ತಾನೆ, ದೊಡ್ಡ ರಿಜಿಸ್ಟರ್ ಇರುತ್ತಲ್ಲ, ತಿರುಗಿಸ್ತಾನೆ. ಓ ಎಲ್ಲ ನೋಡ್ತಾನೆ. ನೋಡ್ಬಿಟ್ಟು 3 ಬಾಗಿಲಿದೆ. ಅಲ್ಲಿಗೆ ಹೋದ್ಮೇಲೆ 3 ಬಾಗಿಲಿದೆ. ಒಂದು ಬಾಗಿಲು ಮೂಲಕ, ಅಂದರೆ ನಮ್ಗೆ ಯಾವ ಇಲ್ಲಿ ಆಪ್ಷನ್ ಕೊಡ್ತಾ ಇಲ್ಲ, ಜಸ್ಟ್ 3 ಬಾಗಿಲಿದೆ. ಆಮೇಲೆ ಯಮರಾಜ ಹೇಳ್ತಾನೆ, ಹೋಗಪ್ಪ ಈ ಬಾಗಿಲಲ್ಲಿ. ಸೊ ಒಂದು ಮೇಲೆ ಹೋಗ್ತಾ ಇದೆ, ಊರ್ಧ್ವಂ ಗಚ್ಚಂತಿ ಸತ್ವಸ್ಥ, ಸ್ವರ್ಗಲೋಕಗಳಿಗೆ ಕರ್ಕೊಂಡು ಹೋಗೋ ಒಂದು ಬಾಗಿಲಿದೆ. ಮಧ್ಯೆ ತಿಷ್ಟಂತಿ ರಾಜಸ, ಈ ಥರ ಸೈಡ್ ಒಂದು ಬಾಗಿಲಿದೆ. ಆ ಸೈಡ್ ಬಾಗಿಲಿಂದ ಬಂದರೆ ಮತ್ತೆ ವಿಜಯನಗರಕ್ಕೆ ಬರ್ತೀವಿ. ಇನ್ನೊಂದಿದೆ ಕೆಳಗಡೆ, ಹಿಂದ್ಗಡೆ ಒಂದು ಬಾಗಿಲಿದೆ, ಅದು ಸ್ವಲ್ಪ ಅದು ಗಚ್ಚಂತಿ ತಾಮಸ, ಡೌನ್ಗೆ ಹೋಗ್ತಾ ಇದ್ದೀವಿ. ಸೊ ಅದು ನಿರ್ಧಾರ ಆಗುತ್ತೆ. ನಿರ್ಧಾರ ಆದಮೇಲೆ ಮತ್ತೆ ವಾಪಸ್ ಬರ್ತೀವಿ. ಇವಾಗ ಎಷ್ಟು ಜನಕ್ಕೆ ಗೊತ್ತು ಕನಸು ಅಂದರೆ ಏನು ಅಂತ? ಕನಸು ಕಾಣ್ತೀವಲ್ಲ, ಚೆನ್ನಾಗಿತ್ತಾ ಕನಸು? ಲಾಸ್ಟು ಕನಸಿದ್ದಾಗ ಏನಾಗ್ತಾ ಇದೆ?
ಕನಸು ಅಂದರೆ ಏನು? ಮೆಮರಿ. ಓಕೆ, ಕನಸು ಮನಸ್ಸಿನ ಕಲ್ಪನೆ. ಓಕೆ, ಸೊ ಶಾಸ್ತ್ರದ ಪ್ರಕಾರ ಕನಸು ಅಂದರೆ ನಮ್ಮ 3 ತರಹದ ಪ್ರಜ್ಞೆಯ ಸ್ಥಿತಿ ಇದೆ. ಜಾಗೃತಿ, ನಿದ್ರಾ ಅಥವಾ ಸ್ವಪ್ನ, ಆಮೇಲೆ ಸುಷುಪ್ತಿ ಅಂತ. ಸುಷುಪ್ತಿ ಅಂದರೆ ಸ್ವಪ್ನ ಇಲ್ಲದೇ ಇರೋವಂತಹ ಹಂತ, ಅಂದರೆ ನಮಗೆ ಏನೂ ಒಂದು ರೀತಿಯಲ್ಲಿ ಸಂಪೂರ್ಣ ಏನು ಕೋಮಾ ಥರ, ಡೀಪ್ ಸ್ಲೀಪ್, ನಮಗೆ ಏನು ಪ್ರಜ್ಞೆನೇ ಇಲ್ಲ. ಓಕೆ, ಸ್ವಪ್ನ ಅಂದರೆ ಇವಾಗ ಉದಾಹರಣೆಗೆ ನಾವು ಕನಸಿನಲ್ಲಿ ಕಾಣ್ತಾ ಇದ್ದೀವಿ, ನಾವೆಲ್ಲ ಹಾರ್ತಾ ಇದ್ದೀವಿ. ಇವಾಗ ನಿಜವಾಗ್ಲೂ ಏನಾಗ್ತಾ ಇದೆ ಅಂದರೆ ಈ ಆತ್ಮ ಈ ಸ್ಥೂಲ ಶರೀರ ನಮ್ಮ ದೇಹ ಎಲ್ಲೋ ಮಲಗಿದೆ ಯಾವುದೋ ಹಾಸಿಗೆ ಮೇಲೆ, ಆ ಹಾಸಿಗೆಯನ್ನು ಬಿಟ್ಟು, ನಾವು ದೇಹವನ್ನು ಬಿಟ್ಟು ಆ ಕನಸಿನಲ್ಲಿ ಯಾವ ದೇಹವನ್ನು ನಾವು ಕನಸು ಕಾಣ್ತಾ ಇದ್ದೀವೋ ಆ ದೇಹವನ್ನು ಪ್ರವೇಶ ಮಾಡಿದ್ದೀವಿ. ಇದು ಆಗಲೇ ದೇಹಾಂತರ. ನಾವು ದೇಹವನ್ನು ಬಿಟ್ಟು ಹೊರಟೋಗಿದ್ದೀವಿ. ಕನಸು ಮುಗ್ದಾದ ಮೇಲೆ ವಾಪಸ್ ಬರ್ತೀವಿ. ಪ್ರತಿನಿತ್ಯ ಸಾಯ್ತಾ ಇದ್ದೀವಿ. ಪ್ರತಿ ಸತಿ ಕನಸು ಕಂಡಾಗ ಸತ್ವಿ ನಾವು. ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರೆ 1 ಗಂಟೆಗಿಂತ ಕಾಲಕ್ಕಿಂತ ಜಾಸ್ತಿ ಮಲಗಿದ್ರೆ ಸ್ನಾನ ಮಾಡಬೇಕು ಎದ್ದಾದ್ಮೇಲೆ ಅಂತ. ಯಾಕಂದರೆ ಸತ್ತಿರ್ಬೋದು, ಅಂದರೆ ಎಲ್ಲೋ ಹೋಗಿ ಬಂದಿದ್ದೀವಿ. ಅದಕ್ಕೆ ಶಾಸ್ತ್ರದಲ್ಲಿ ಇದು ಹೇಳ್ತಾರೆ, ಎಲ್ಲಿ ಮಲ್ಕೊಂಡಿರ್ತೇವೋ, ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ಚಾಪೆ ಹಾಕೊಂಡು ಮಲ್ಕೊಂಡಿದ್ದು ಅದನ್ನು ತೆಗೆದ್ಬಿಟ್ಟು ಅಲ್ಲಿ ನೀರು ಹಾಕ್ತಾರೆ, ಒರೆಸ್ತಾರೆ. ಈಗಿನ ಕಾಲದಲ್ಲಿ ಇವೆಲ್ಲ ಏನಿಲ್ಲ. ಅರೆ ಇದಕ್ಕೆಲ್ಲ ಕಾರಣ ಆಯಿತು. ಸೊ ಸ್ವಪ್ನ ಅಂದ್ರೇ ಒಂದು ರೀತಿಯ ಮರಣದ ಅನುಭವ. ಆಗಲೇ ಈ ದೇಹವನ್ನು ಬಿಟ್ಟು ಹೊರಟೋಗಿದ್ವಿ. ಸೊ ಮರಣ ಅಷ್ಟೊಂದು ಡೇಂಜರ್ ಏನೂ ಅಲ್ಲ, ಹೆದರ್ಕೋಬೇಡಿ. ಬಿಟ್ಟು ಹೋಗ್ತಾನೆ ಇದ್ದೀವಿ, ಅವಾಗಲೂ ಬಿಟ್ಟು ಹೋಗ್ತೀವಿ ಅಷ್ಟೆ. ಮತ್ತೆ ಕನಸಿಂದ ವಾಪಸ್ ಬರಲ್ಲ, ಅಷ್ಟೇ ವ್ಯತ್ಯಾಸ. ಹಾಂ, ಸೊ ಹಾಗಾಗಿ ಆ ಸಮಯದಲ್ಲಿ ನಾವು ಚಿತ್ರಗುಪ್ತ ಯಮರಾಜನ ಹತ್ರ ಹೋಗ್ಬಿಟ್ಟು ವಾಪಸ್ ಬರ್ತೀವಿ. ಆಮೇಲೆ ಡಿಸೈಡ್ ಆಗಿದೆ ಯಾವ ದೇಹ ನಮ್ಮದು, ಎಲ್ಲಿಗೆ ಹೋಗ್ತೀವಿ ಅನ್ನೋದು ನಿರ್ಧಾರವಾಗಿದೆ. ಆಮೇಲೆ ನಾವು ಈ ಶರೀರವನ್ನು ಬಿಡ್ತೀವಿ. ಬಿಟ್ಬಿಟ್ಟು ಅಲ್ಲಿ ಎಲ್ಲಿ ಆಗಲೇ ನಿರ್ಧರಿತವಾಗಿದೆಯೋ ಅಲ್ಲಿಗೆ ಹೋಗೋದು. ಇವಾಗ 3 ನಾನು ಮುಂಚೆನೂ ಹೇಳಿದೆ, 4ನೇ ಒಂದು ನಮಗೆ ಆಯ್ಕೆ ಇದೆ. 4ನೇದು ಯಾವುದು? ಈ ಭೌತಿಕ ಜಗತ್ತಿನಿಂದ ಹೊರಗಡೆ ಹೋಗುವಂಥದ್ದು. ಸೊ ಇವತ್ತು ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ ನಾನು, ಇನ್ನೊಂದು 5 ನಿಮಿಷ, ನಮ್ಮ ಸಮಯ ಆಗೋಯ್ತು. ಮೋಕ್ಷ ಅಥವಾ ಮುಕ್ತಿ ಅಂದರೆ 5 ತರಹದ ಮೋಕ್ಷ ಅಥವಾ ಮುಕ್ತಿ ಇದೆ. 5 ಥರ. ಸಾಮಾನ್ಯವಾಗಿ ದಕ್ಷಿಣ ಭಾರತದಲ್ಲಿ ನಮಗೆಲ್ಲ ಜಾಸ್ತಿ ಗೊತ್ತಿರೋದು ಅಥವಾ ನಾವು ಕೇಳಿರೋದು ಏನು? ಭಗವಂತನಲ್ಲಿ ಲೀನವಾಗೋಗೋದು. ಏನಿದು ಲೀನವಾಗೋಗೋದು ಅಂದರೆ ಅರ್ಥ? ಅಲ್ಲ, ಅವನಲ್ಲಿ ಹೋಗಿ ಸೇರ್ಕೊಂಡು ಬಿಡ್ತೀವಿ ನಾವು. ಮರ್ಜ್ ಭಗವಂತನಲ್ಲಿ ಮರ್ಜ್. ಎಷ್ಟು ಜನಕ್ಕೆ ಭಗವಂತನಲ್ಲಿ ಮರ್ಜ್ ಆಗೋಕ್ಕೆ ಆಸೆ? ಕೈ ಎತ್ತಿ ಹೇಳ್ತೀನಿ, ಆಮೇಲೆ ನೀವು ಕೈಯೆಲ್ಲ ಇಳಿಸ್ಬೇಕಲ್ವ. ನಮ್ಮ ಕೆಲಸನೇ ಇದು. ನಾವೇನೇನು ತಪ್ಪು ಕಲ್ತಿದ್ದೀವೋ, ನಾವು ಕಲ್ತಿದ್ದೀವಿ ತಪ್ಪು ಅಂತ ಗೊತ್ತಾಗೋದು. ಆಮೇಲೆ ಇಲ್ಲಪ್ಪ ಸರಿ, ಹೌದಲ್ವ? ಯಾವಾಗಲೂ ಒಂದು ಸತಿ ಯಾರೋ ಎಷ್ಟೊಂದು ಜನ ಸ್ವರ್ಗಕ್ಕೆ ಹೋಗಬೇಕು ಅಂದ್ರಲ್ಲ, ಆಮೇಲೆ ನನ್ನ ಕತೆ ಹೇಳಾದ್ಮೇಲೆ ಚೇಂಜ್ ಆಯ್ತಲ್ವ ಐಡಿಯಾ? ಹಂಗೆ. ಓಕೆ, ಲೀನವಾಗೋದು ಅಂದರೆ ಏನು ಅರ್ಥ ಅಂದರೆ, ನಾವು ಯಾರು? ಆತ್ಮ. ಓಕೆ, ಈ ಆತ್ಮ ಭಗವಂತನ ಅಂಶ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಮಮೈವ ಅಂಶೋ ಜೀವಲೋಕೆ ಜೀವಭೂತ ಸನಾತನಃ. ಎಲ್ಲ ಜೀವಿಗಳು, ಎಲ್ಲ ಆತ್ಮಗಳು ಭಗವಂತನ ಅಂಶ. ಇವಾಗ ಈ ಅಂಶ, ಸಾಮಾನ್ಯವಾಗಿ ಈ ಅಂಶ ಕೃಷ್ಣನ ಥರ, ಕೃಷ್ಣ ಸಚ್ಚಿದಾನಂದ. ಈ ಆತ್ಮವು ಕೂಡ ಆನಂದ, ಸತ್ ಚಿತ್ ಆನಂದ ಅಂದರೆ ಶಾಶ್ವತವಾದದ್ದು, ಜ್ಞಾನಮಯವಾದದ್ದು, ಆನಂದಮಯವಾದದ್ದು ಆತ್ಮ. ಓಕೆ, ಅಂದರೆ ನಾವು ಆತ್ಮ ಭಗವಂತನ ಅಂಶವಾಗಿರೋದ್ರಿಂದ ಆತ್ಮದ ಸ್ವರೂಪ ಸ್ಥಿತಿ ಅಂತ ಹೇಳ್ತೀವಿ. ಇವೆಲ್ಲ ನೀವು ಕೇಳಿಲ್ಲದೆ ಇರ್ಬೋದು ಈ ವಿಷಯಗಳನ್ನು. ಸ್ವರೂಪ ಸ್ಥಿತಿ ಅಂದರೆ ನಮ್ಮ ಶಾಶ್ವತವಾದ ಸ್ಥಿತಿ, ಅವನಿಗೆ ಸೇವೆಯನ್ನು ಮಾಡೋದು. ಹೌದಾ?
ಇಲ್ಲಿ ಯಾರು ಇದ್ದೀವ ನಾವು ಸೇವೆ ಮಾಡ್ತಾ ಇಲ್ಲ ಯಾರಿಗೂ ಅಂತ ಯಾರು ಹೇಳೋರು ಇದ್ದೀರಾ? ನಾವು ಯಾರಿಗೂ ಸೇವೆ ಮಾಡ್ತಾ ಇಲ್ಲ ಅಂತ ಯಾರು ಹೇಳೋಕ್ಕಾಗತ್ತಾ? ಇಲ್ಲಿ ಚಾನ್ಸೇ ಇಲ್ಲ. ಪ್ರತಿಯೊಬ್ಬರು ಕೂಡ ನಾವು ಯಾರಿಗಾದರೂ ಸೇವೆ ಮಾಡ್ತಾನೇ ಇದ್ದೀವಿ. ನಮಗೆ ಎರಡು ಆಯ್ಕೆ ಇದೆ. ಒಂದು, ನಾವು ಭಗವಂತನಿಗೆ ಸೇವೆ ಮಾಡ್ಬೋದು, ಇಲ್ಲ ಭಗವಂತನ ಶಕ್ತಿಯಾದ ಮಾಯೆಗೆ ಸೇವೆ ಮಾಡ್ಬೋದು. ಅಂದರೆ ಈ ದೇಹಕ್ಕೆ ಸಂಬಂಧಿತವಾದ ವಿಷಯಗಳಲ್ಲಿ ನಾವು ಆ ಸೇವೆಯಲ್ಲಿ ತೊಡಗಿರ್ಬೋದು. ಆದರೆ ಸೇವೆಯಲ್ಲಿ ತೊಡಗೋದು ಆತ್ಮದ ಒಂದು ಸ್ವಭಾವ. ಆತ್ಮಕ್ಕೆ ಸೇವೆ ಇಲ್ಲ, ಕೆಲಸ ಇಲ್ಲ ಅಂದರೆ ಅದಕ್ಕೆ ಏನೂ ಮಾಡೋಕ್ಕೆ ಗೊತ್ತಾಗಲ್ಲ. ಆತ್ಮ ಯಾವಾಗಲೂ ಸಕ್ರಿಯವಾಗಿರೋದು, ಆ್ಯಕ್ಟಿವ್ ಆಗಿರೋದು ಆತ್ಮದ ಕೆಲಸ. ಸಾಯುಜ್ಯ, ಇದಕ್ಕೆ ಸಾಯುಜ್ಯ ಮುಕ್ತಿ ಅಂತ ಕರೀತಾರೆ. ಇದು ಮರ್ಜ್ ಆಗೋದಕ್ಕೆ ಸಾಯುಜ್ಯ ಮುಕ್ತಿ ಅಂತ ಕರೀತಾರೆ. 5 ಥರದ ಮುಕ್ತಿಯಲ್ಲಿ ಅದು ಒಂದು. ಈ ಸಾಯುಜ್ಯ ಮುಕ್ತಿಯಲ್ಲಿ ಏನಾಗುತ್ತೆ ಅಂದರೆ ಭಗವಂತನ ಶರೀರದಿಂದ ಒಂದು ಪ್ರಭೆ ಬರ್ತಾ ಇದೆ. ಪ್ರಭೆ, ಬೆಳಕು. ಅದಕ್ಕೆ ಬ್ರಹ್ಮಜ್ಯೋತಿ ಅಂತ ಕರೀತಾರೆ. ಏನಂತ ಕರೀತಾರೆ? ಬ್ರಹ್ಮಜ್ಯೋತಿ. ಇವಾಗ ಈ ಲೀನವಾಗೋದು, ಮರ್ಜ್ ಆಗೋದು ಅಂದರೆ ಈ ಆತ್ಮ ಹೋಗ್ಬಿಟ್ಟು ಆ ಬ್ರಹ್ಮಜ್ಯೋತಿಯ ಕಣಗಳಲ್ಲಿ ಒಂದಾಗಿ ಹೋಗಿ ಕೂತ್ಕೊಳ್ಳುತ್ತೆ. ಏನಾಗುತ್ತೆ? ಆ ಬ್ರಹ್ಮಜ್ಯೋತಿಯಲ್ಲಿರೋ ಕಣಗಳು. ಇವಾಗ ಹೇಗೆ ನೀವು ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಕಿಟಕಿಯಿಂದ ಬೆಳಗಿನ ಜಾವ ಸೂರ್ಯ ಬರ್ತಾ ಇದ್ದರೆ ಮನೆ ಒಳಗಡೆ ಹೇಗೆ ಕಾಣುತ್ತೆ ನಿಮಗೆ? ಒಂದು ಧೂಳು ಥರ ಕಾಣುತ್ತಲ್ಲ, ಡಾಟ್ 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 ಕಾಣುತ್ತಲ್ಲ. ಅದೇ ರೀತಿ ಭಗವಂತನ ಶರೀರದಿಂದ ಬರ್ತಾ ಇರೋ ಕಾಂತಿ ಪ್ರಭೆ, ಅದರಲ್ಲಿ ಇದೇ ರೀತಿ ಡಾಟ್ 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 ಕಸದ ಥರ ಅಂಶಗಳಿವೆ. ಈ ಆತ್ಮ ಅದರಲ್ಲಿ ಒಂದಾಗಿ ಹೋಗಿ ಕೂತ್ಕೊಳ್ಳುತ್ತೆ, ಲೀನವಾಗೋದ್ರಲ್ಲಿ. ಆವಾಗ ಏನಾಗುತ್ತೆ? ಈ ಕಡೆ ನೋಡುತ್ತೆ, ಅಲ್ಲೂ ಒಂದು ಕಣ ಕೂತಿದೆ, ಈ ಕಡೆ ನೋಡುತ್ತೆ, ಇನ್ನೊಂದು ಕಣ ಕೂತಿದೆ. ಯೋಚನೆ ಮಾಡಿ, ಸುಮ್ಮನೆ ಎಲ್ಲರೂ ಯಾರೋ ಎಲ್ಲೋ ಹೋಗಿದ್ದೀರಾ, ಎಲ್ಲ ಪೂರ್ತಿ ಒಂದು ರೂಮಲ್ಲಿ ಎಲ್ಲ ಸುಮ್ಮನೆ ಮಲ್ಗೆ ಇದ್ದಾರೆ, ಯಾರೂ ಹೇಳ್ತಾನೆ ಇಲ್ಲ. ನೀವು ಈ ಕಡೆ ಆ ಕಡೆ ನೋಡ್ತೀರ, ಯಾರೂ ಹೇಳ್ತಾನೆ ಇಲ್ಲ. ಆತ್ಮ ಈ ಕಡೆ ಆ ಕಡೆ ನೋಡ್ತಾ ಇದೆ, ಯಾರು ಏನು ಕೆಲಸ ಮಾಡ್ತಾ ಇಲ್ಲ, ಯಾರು ಏನು ಮಾತಾಡ್ತಾ ಇಲ್ಲ, ಎಂಥದೂ ಇಲ್ಲ. ನೋಡ್ತಾ ಇದೆ, ಅಯ್ಯೋ ಏನಪ್ಪ ಇದು, ಬೋರ್ ಆಯ್ತು, ಇಲ್ಲಿ ಬೋರ್ ಆಯಿತು. ನಾನು ನಮ್ಮ ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ. ಶಾಸ್ತ್ರದಲ್ಲಿ, ಭಾಗವತದಲ್ಲಿ ಇದಕ್ಕೆ ಶ್ಲೋಕ ಇದೆ. ಏನ್ಯೇ ಅರವಿಂದಾಕ್ಷ ವಿಮುಕ್ತ ಮಾನಿನ ಆರೂಹ್ಯ ಕೃಚ್ಛೇಣ ಪರಂ ಪದಂ ಪತತಂ ಪತಿತಂ ಪತಂ ಅಧಃ. ಭಾಗವತದ ಹೇಳ್ತಾ ಇದ್ದಾರೆ, ಇವರು ಮೇಲ್ ತನಕ ಹೋದರೂ ಯಾವುದು ಭೌತಿಕ ಜಗತ್ತನ್ನು ಭೌತಿಕ ಜಗತ್ತನ್ನು ಮೀರಿ ಹೋಗಿದ್ದಾರೆ ಭಗವಂತನ ಧಾಮಕ್ಕೆ, ವೈಕುಂಠಕ್ಕೆ. ಆದರೆ ವೈಕುಂಠ ಲೋಕವನ್ನು ಪ್ರವೇಶ ಮಾಡಿಲ್ಲ. ಇದು ಭಗವಂತನ ಬ್ರಹ್ಮಜ್ಯೋತಿಯನ್ನು ಪ್ರವೇಶ ಮಾಡಿದ್ದಾರೆ. ಭಗವಂತನ ಬ್ರಹ್ಮಜ್ಯೋತಿಯಲ್ಲಿ ಪ್ರವೇಶ ಮಾಡಿ ಅಲ್ಲಿ ಯಾವ ಸೇವೆಯ ಅವಕಾಶವಿಲ್ಲದೆ ಬೋರಾಗಿ ಮತ್ತೆ ವಾಪಸ್ಸು ಕರ್ಮಭೂಮಿಗೆ ಬಂದರು. ಎಲ್ಲಿಗೆ ಬಂದರು? ವಿಜಯನಗರಕ್ಕೆ. ವಾಪಸ್ ಬಂದು ಮತ್ತೆ ಕೆಲಸ ಶುರು ಮಾಡಿದ್ರು. ಎಲ್ಲಿ ತನಕ ಹೋಗಿ? ಅಲ್ಲಿ ತನಕ ಹೋಗಿ ವಾಪಸ್ ಬಂದರು. ಇವಾಗ ಎಷ್ಟು ಜನ ಸಾಯುಜ್ಯ ಮುಕ್ತಿ? ಸುಮ್ಮನೆ ಅಲ್ಲಿ ತನಕ ಪ್ರಯಾಣ ಮಾಡಿ ವಾಪಸ್ ಬಂದ್ಬಿಡೋದು. ಸೊ ಉಪಯೋಗ ಇಲ್ಲ, ಇದು ಉಪಯೋಗ ಇಲ್ಲ. ಇದು ಯಾತಕ್ಕೆ ನಮ್ಮ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಇದು ಸ್ವಲ್ಪ ಪ್ರಸಿದ್ಧವಾಯಿತು ಅಂದರೆ ಶಂಕರಾಚಾರ್ಯರು ನಾಸ್ತಿಕರಾಗೋಗಿದ್ರು ಅವಾಗೆಲ್ಲರೂ. ಶಂಕರಾಚಾರ್ಯರು ಬರೋಕ್ಕಿಂತ ಮುಂಚೆ ಯಾಕೆ ನಾಸ್ತಿಕರಾಗಿದ್ದರು? ಎಲ್ಲ ಬೌದ್ಧ ಪಂಥದಲ್ಲಿ ಹೊಟ್ಟೋಗ್ಬಿಟ್ಟಿದ್ರು, ಎಲ್ಲ ಬುದ್ಧನ ಅನುಯಾಯಿಗಳಾಗಿದ್ದರು. ಸೊ ಹಾಗಾಗಿ ಬುದ್ಧ ಏನು ಹೇಳಿದ್ದು? ವೇದ ಇಲ್ಲ, ವೇದವನ್ನು ನಿರಾಕರಿಸ್ಬಿಟ್ಟ. ಯಾರು ವೇದವನ್ನು ನಿರಾಕರಿಸ್ತಾರೋ ಅವರೆಲ್ಲ ನಾಸ್ತಿಕರು, ಯಾರು ವೇದವನ್ನು ಸ್ವೀಕಾರ ಮಾಡಲು ಅವ್ರು ನಾಸ್ತಿಕರು. ಸೊ ಹಾಗಾಗಿ ಎಲ್ಲರೂ ನಾಸ್ತಿಕರಾಗೋಗಿದ್ರು. ಇವಾಗ ಈ ನಾಸ್ತಿಕರನ್ನಾಗಿ ಮಾಡಬೇಕಲ್ವಾ? ಹೇಗೆ ಮಾಡೋದು? ವೇದಗಳನ್ನು ಸ್ವೀಕಾರ ಮಾಡಲೇಬೇಕು ಅವರು. ಹಾಗಾಗಿ ಶಂಕರಾಚಾರ್ಯರು ಕೇವಲ ಅದೊಂದೇ ಉದ್ದೇಶ ಇಟ್ಟುಕೊಂಡು ಬಂದಿದ್ದು, ಶಿವನ ಅಂಶವಾಗಿ. ಭಗವಂತ ಹೇಳ್ತಾನೆ ಶಿವನಿಗೆ, ನೀನೊಬ್ಬನೇ ಮಾಡೋಕ್ಕಾಗತ್ತಪ್ಪ ಈ ಕೆಲಸ, ಇನ್ಯಾರಿಂದನೂ ಸಾಧ್ಯ ಇಲ್ಲ, ಇದು ದಯವಿಟ್ಟು ಹೋಗು ನೀನು. ಸೊ ಹಾಗಾಗಿ ಶಿವ ಶಂಕರಾಚಾರ್ಯರಾಗಿ ಬಂದು ಜನರ ಯಾರು ನಾಸ್ತಿಕರಾಗಿದ್ರು ಅವರನ್ನು ಆಸ್ತಿಕರನ್ನು ಮಾಡೋದಕ್ಕೋಸ್ಕರ ಏನು ಹೇಳಿದ್ರು? ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನ್. ಹೌದು, ನಾನು ಬ್ರಹ್ಮನ್, ನೀವು ಬ್ರಹ್ಮನ್, ಎಲ್ಲರೂ ಬ್ರಹ್ಮನ್ ಇಲ್ಲಿ. ಆದರೆ ನಾವು ಪರಬ್ರಹ್ಮನ್ ಅಲ್ಲ. ಆ ವಿಷಯವನ್ನು ಸ್ವಲ್ಪ ಅವರು ಮೆತ್ತಗೆ ಹೇಳಿದ್ರು. ಜನರು ಏನು ಕೇಳಿಸ್ಕೊಂಡು, ಓ ಅಹಂ ಬ್ರಹ್ಮಾಸ್ಮಿ, ನಾನೇ ಆ ಪರಬ್ರಹ್ಮನ್ ಅಂತ ಅಂದ್ಕೊಂಡ್ಬಿಟ್ರು ಜನ.
ಅಂದ್ಕೊಂಡು ಏನಂದ್ರು, ಓ ನಾನಿವಾಗ ಇಲ್ಲಿದ್ದೀನಿ, ನಾನು ಮುಕ್ತಿ ಆದಮೇಲೆ ಅಲ್ಲಿ ಹೋಗಿ ವಾಪಸ್ ಹೊಟ್ಟೋಗ್ಬಿಡ್ತೀನಿ ನನ್ನ ಜಾಗಕ್ಕೆ. ನಾನು ಪರಬ್ರಹ್ಮನಂದರೆ ನನ್ನ ಜಾಗಕ್ಕೆ ವಾಪಸ್ ಹೋಗ್ಬೇಕಲ್ವಾ. ಹಾಗಾಗಿ ಈ ಸಾಯುಜ್ಯ ಮುಕ್ತಿ ಅನ್ನೋದು ಬಹಳ ಏನೋ ಮುಖ್ಯವಾದ ವಿಷಯವಾಗೋಯಿತು ನಮಗೆ ದಕ್ಷಿಣ ಭಾರತದಲ್ಲಿ. ಆದರೆ ಈ ಸಾಯುಜ್ಯ ಮುಕ್ತಿ ಅನ್ನೋದು ನಿಜವಾಗಲೂ ಭಗವಂತನ ಭಕ್ತರಿಗೆ ಬೇಕಾಗಿರುವಂಥದ್ದಲ್ಲ. ಶಾಸ್ತ್ರದಲ್ಲಿ ಹೇಳ್ತಾರೆ ಇದು ಒಂದು ರೀತಿ ನಮಗೆ ಓಕೆ ಚೆನ್ನಾಗಿತ್ತು ಮ್ಯೂಸಿಕ್, ಇನ್ನೇನು ಹೇಳೋಣ. ಸೊ ಇದು ವೈಷ್ಣವರಿಗೆ ಬೇಡದೇ ಇರೋವಂಥದ್ದು. ಯಾಕೆ ಅಂದರೆ ವೈಷ್ಣವರಿಗೆ ಬೇಕಾಗಿರೋದು ವಿಷ್ಣುವಿನ ಸೇವೆ. ಈ ಸಾಯುಜ್ಯದಲ್ಲಿ ವಿಷ್ಣುವಿನ ಸೇವೆ ಇಲ್ಲ, ಭಗವಂತನ ಸೇವೆಗೆ ಅವಕಾಶವಿಲ್ಲ. ಸೇವೆ ಇಲ್ಲದೇ ಇದ್ದರೆ ಜೀವಿ ಯಾವತ್ತೂ ಸಂತೋಷವನ್ನು ಅನುಭವಿಸೋಕ್ಕೆ ಸಾಧ್ಯ ಇಲ್ಲ. ಭಾಗವತದಲ್ಲಿ ಹೇಳ್ತಾರೆ, ಅಹೈತುಕಿ ಅಪ್ರತಿಹತ ಯಯಾತ್ಮ ಸುಪ್ರಸೀದತಿ. ಅಹೈತುಕಿ ಅಂದರೆ ಯಾವ ಹೇತು ಕಾರಣವಿಲ್ಲದೆ ಇರೋವಂಥದ್ದು. ಅಪ್ರತಿಹತ ಅಂದರೆ ಅಡೆತಡೆ ಇಲ್ಲದೆ ಇರುವಂತಹ ಭಕ್ತಿ ಆತ್ಮಕ್ಕೆ ಸಂತೋಷವನ್ನು ಕೊಡೋದು. ಆದರೆ ಈ ಸಾಯುಜ್ಯ ಮುಕ್ತಿಯಲ್ಲಿ ನಮಗೆ ಯಾವ ಸೇವೆಯ ಅವಕಾಶವಿಲ್ಲ. ಹಾಗಾಗಿ ವೈಷ್ಣವರು ಈ ಸಾಯುಜ್ಯ ಮುಕ್ತಿಯನ್ನು ಸ್ವೀಕಾರ ಮಾಡೋದಿಲ್ಲ, ಅವರಿಗೆ ಅದು ಬೇಡ. ವೈಷ್ಣವರಿಗೆ ಇನ್ನೂ 4 ಮುಕ್ತಿ ಇದೆ, 4 ಬಗೆಯ ಮುಕ್ತಿ ಇದೆ. ಸೊ ಇದೆಲ್ಲ ಈ ಸಾಯುಜ್ಯ ಮುಕ್ತಿ ಮಾತ್ರ ನಾವು ವೈಕುಂಠ ಗೃಹದ ತನಕ ಹೋಗ್ತೀವಿ, ಅದರ ಗೃಹವನ್ನು ಪ್ರವೇಶ ಮಾಡಲ್ಲ. ಅಂದರೆ ನೀವು ಅಂದ್ಕೊಳ್ಳಿ, ಅಮೇರಿಕಾ ಥರ ತನಕ ಹೋದ್ರಿ, ಆದರೆ ಅಲ್ಲೇ ಫ್ಲೈಟಿಂದ ಇಳಿದ್ರಿ, ಅಲ್ಲೇ ನಿಲ್ಸಿಯಾರು, ನಿಮ್ಮನ್ನ ಒಳಗೆ ಬಿಡಲ್ಲ. ಎಷ್ಟೊತ್ತಿರ್ತೀರ ಅಲ್ಲೇ, ಬೋರಾಗಿ ರಿಟರ್ನ್ ಯಾವುದಪ್ಪ ನೆಕ್ಸ್ಟ್ ಫ್ಲೈಟ್ ವಾಪಸ್ ಹೋಗ್ತೀನಿ ನಾನು ಅಂತ ಬರ್ತೀವಿ ವಾಪಸ್. ಆದರೆ ವೈಷ್ಣವರ ಮೋಕ್ಷ ಅಂದರೆ ವೈಕುಂಠ ಗೃಹಗಳನ್ನು ಪ್ರವೇಶ ಮಾಡ್ತಾರೆ. 4 ರೀತಿಯ ಒಂದು ಮೋಕ್ಷ ಇದೆ. ಮೋಕ್ಷ ಮುಕ್ತಿ 2 ಒಂದೇ. ಸಾರೂಪ್ಯ, ಸಾಲೋಕ್ಯ, ಸಮೀಪ್ಯ ಮತ್ತು ಸಾರ್ಷ್ಟಿ. ಸರಳವಾದದ್ದು. ಸಾರೂಪ್ಯ ಅಂದ್ರೇನು? ಅವನಂತಹ ರೂಪವನ್ನು ಪಡ್ಕೊಳ್ಳೋದು. ಯಾರಂತಹ ರೂಪ? ಈ 4 ಮೋಕ್ಷಗಳನ್ನು ನಾವು ವೈಕುಂಠದಲ್ಲಿ ಮಾತ್ರ ಪಡೆಯೋದಕ್ಕೆ ಸಾಧ್ಯ. ವೈಕುಂಠದಲ್ಲಿ ಯಾರಿದ್ದಾನೆ? ನಾರಾಯಣ, ವಿಷ್ಣು. ನಾರಾಯಣ, ವಿಷ್ಣು ಅಂತಲೇ ಹೇಳಬಾರ್ದು, ನಾರಾಯಣ. ವೈಕುಂಠದಲ್ಲಿರೋನು ನಾರಾಯಣ. ನಾರಾಯಣನ ಶರೀರ ಚತುರ್ಭುಜ. ನಾರಾಯಣ ಚತುರ್ಭುಜ, 4 ಕೈಗಳನ್ನು ಹೊಂದಿದ್ದಾನೆ. ಅವನ ಶರೀರದ ಬಣ್ಣ ನೀಲಿ. ಮತ್ತು ಅವನ ಕಣ್ಣುಗಳು ಕಮಲಾಕ್ಷ. ಸೊ ಇವೆಲ್ಲ ವರ್ಣನೆ ಇದೆ ಭಾಗವತದಲ್ಲಿ. ಸಾರೂಪ್ಯ ಅಂದರೆ ಒಬ್ಬ ಜೀವಿ ಯಾರು ಮೋಕ್ಷವನ್ನು ಪಡ್ಕೊಂಡ, ಅವನು ನಾರಾಯಣನಂತಹ ದೇಹವನ್ನೇ ಪಡ್ಕೊಂಡ. ಯಾಕೆಂದರೆ ವೈಕುಂಠದಲ್ಲಿ ಎಲ್ಲರೂ ಕೂಡ ನಾರಾಯಣಂತಹ ಶರೀರವನ್ನೇ ಪಡ್ಕೊಂಡಿರೋದು. ಅಲ್ಲಿ ಎಲ್ಲರೂ ಕೂಡ ಚತುರ್ಭುಜ, ಅಲ್ಲಿ ಬೇರೆ ಯಾವ ರೂಪ ಇಲ್ಲ. ಒಂದೇ ವ್ಯತ್ಯಾಸ, ನಮಗೆ ನಾರಾಯಣನ ಸೇವಕನೋ ಅಂತ ನೋಡೋದಕ್ಕೆ ಏನು, ಹೃದಯ ಮೇಲಿರೋ ಶ್ರೀವತ್ಸ ಚಿಹ್ನೆ ಮತ್ತು ಕೌಸ್ತುಭಮಣಿ, ಇವೆರಡು ನಾರಾಯಣ ಒಬ್ಬನ ಹತ್ರನೇ ಇರೋದು, ಬೇರೆಯವ್ರ ಹತ್ರ ಇರಲ್ಲ. ಆ ಡೀಟೇಲ್ ಗೊತ್ತಿಲ್ಲದೇ ಎಲ್ಲರೂ ಕೂಡ ನಾರಾಯಣ ಅಂತ ಅಂದ್ಕೊಂಡ್ಬಿಡ್ತೀವಿ ನಾವು ಹೋಗ್ಬಿಟ್ಟಲ್ಲಿ. ಆದರೆ ಎಲ್ಲರೂ ಒಂದೇ ಥರ ಕಾಣ್ತಾರೆ. ಇದು ಸಾರೂಪ್ಯ. ಸಾಲೋಕ್ಯ ಅಂದರೆ ಅದೇ ಲೋಕದಲ್ಲಿ, ಎಲ್ಲಿ ನಾರಾಯಣ ಅದನೋ ಅದೇ ಲೋಕದಲ್ಲಿ ನಾನು ಇರಬೇಕು ಅಂತ ಆಸೆ. ಸಾಮೀಪ್ಯ, ನಾರಾಯಣ ಎಲ್ಲಿದ್ದಾನೋ ಅವನ ಹತ್ರನೇ ಇರಬೇಕು ಅಂತ ಆಸೆ. ಸಾರ್ಷ್ಟಿ, ನಾರಾಯಣನ ಹತ್ರ ಎಷ್ಟು ಸಂಪತ್ತಿದೆಯೋ ನನಗೂ ಅಂತಹ ಸಂಪತ್ತೇ ಬೇಕು. ಹಾಗಾಗಿ ವೈಷ್ಣವರು ಅಂದರೆ ಯಾರು ಭಗವಂತನನ್ನು ಪಡ್ಕೋಬೇಕು ಅಂತ ಇದ್ದಾರೋ ಅವರು ಈ 4 ವಿಷಯಗಳನ್ನು, ಈ 4 ಮೋಕ್ಷಗಳ ಅಪೇಕ್ಷೆಯನ್ನು ಪಡ್ಬೋದು. ಆದರೆ ಕೃಷ್ಣ ಲೋಕದಲ್ಲಿ ಇದು ಇಲ್ಲ. ಕೃಷ್ಣನ ಲೋಕದಲ್ಲಿ ಇದಿಲ್ಲ, ನಾರಾಯಣನ ಲೋಕದಲ್ಲಿದೆ ಇದು. ಕೃಷ್ಣನ ಲೋಕವನ್ನು ಗೋಲೋಕ ವೃಂದಾವನ ಅಂತ ಕರಿತೀವಿ. ಆ ಗೋಲೋಕ ವೃಂದಾವನದಲ್ಲಿ ಈ 4 ಇಲ್ಲ. ಗೋಲೋಕ ವೃಂದಾವನ ಯಾರಿಗೆ ಇಲ್ಲಿ ಕೃಷ್ಣ ಲೋಕಕ್ಕೆ ಹೋಗೋಕ್ಕೆ ಆಸೆ, ಕೃಷ್ಣ ಲೋಕ. ಓಕೆ, ಯಾರಿಗೆ ಮೊದಲು ವೈಕುಂಠ ಲೋಕಕ್ಕೆ ಹೋಗೋಕ್ಕೆ, ನಾರಾಯಣನ ಲೋಕಕ್ಕೆ ಹೋಗೋಕ್ಕೆ ಎಷ್ಟು ಜನಕ್ಕೆ ಇಷ್ಟ? ನಾರಾಯಣ ಎತ್ತಿ, ನಮಗೇನು ಪರವಾಗಿಲ್ಲ, ನಿಮಗೂ ಅವ್ರದ್ದು ಬಿಸ್ನೆಸ್, ನಾವೇನು ಇನ್ಫ್ಲುಯೆನ್ಸು ಮಾಡ್ತಾಯಿಲ್ಲ, ನಾವು ಅದಕ್ಕೇನು ಟಿಕೆಟು ಕೊಡ್ತಾಯಿಲ್ಲ, ಅದು ನಿಮಗೂ ಅವ್ರಿಗೆ ಬಿಟ್ಟಿರೋದು. ಸುಮ್ಮನೆ ಇಂಟ್ರೆಸ್ಟು,
ಎಷ್ಟು ಜನ ನಾರಾಯಣ, ಓಕೆ, ಎಷ್ಟು ಜನ ವಿಜಯನಗರ? ಅದಕ್ಕೆ ಜಾಸ್ತಿ ಕೈಗಳು ಮೇಲೆ ಹೋಗುತ್ತೆ ಅನಿಸುತ್ತೆ. ಇಲ್ಲೇ ವಾಪಸ್ ಬರೋಣಪ್ಪ, ಇವೆಲ್ಲ ಬೇಡ. ಭೌತಿಕ ಜಗತ್ತಿಂದ ಆಸೆ ಹೊರಗಡೆ ಹೋಗೋಕ್ಕೆ ಆಸೆ ಪಡೋರಿಗೆ ಮೊದಲು ಬ್ರಹ್ಮಜ್ಯೋತಿಯಲ್ಲಿ ಲೀನರಾಗ್ಬೋದು, ಅದು ಮೊದಲ ಆಪ್ಷನ್ನು. ಎರಡನೇ ಆಪ್ಷನ್ನು, ನಾವು ವೈಕುಂಠಕ್ಕೆ ಹೋಗ್ಬೋದು, ನಾರಾಯಣನ ಗೃಹಕ್ಕೆ ಹೋಗ್ಬೋದು. ಓಕೆ, ಮೂರನೇದು ಕೃಷ್ಣನ ಲೋಕಕ್ಕೆ ಹೋಗ್ಬೋದು. ನಾರಾಯಣನ ಲೋಕಕ್ಕೆ ಹೋಗೋದಕ್ಕೂ ಕೃಷ್ಣನ ಲೋಕಕ್ಕೆ ಹೋಗೋದಕ್ಕೂ ಬಹಳ ದೊಡ್ಡ ವ್ಯತ್ಯಾಸ ಇದೆ, ಮಾರ್ಗದಲ್ಲೂ ವ್ಯತ್ಯಾಸ ಇದೆ. ನಾರಾಯಣ ಲೋಕಕ್ಕೆ ಹೋಗೋದಕ್ಕೆ ಹೆಚ್ಚು ಕಡಿಮೆ ನಾವು ನಮಗೆ ಕೊಟ್ಟಿರುವಂತಹ ವಿಧಿ, ಇದಕ್ಕೆ ವೈಧಿ ಭಕ್ತಿ ಅಂತ ಹೇಳ್ತಾರೆ. ನಮಗೆ ಅಂದರೆ ಈ ರೀತಿ ಮಾಡಬೇಕು, ಈ ರೀತಿ ಪೂಜೆ ಮಾಡಬೇಕು, ಈ ರೀತಿ ಮಂತ್ರ ಹೇಳಬೇಕು, ಇದು ನಾವು ಇದನ್ನು ಮಾಡಿದ್ರೆ ಪಕ್ಕ ಅದನ್ನು ಪಾಲನೆ ಮಾಡಿದ್ರೆ ನಾರಾಯಣ ಹತ್ರ ಹೋಗ್ಬೋದು. ಓಕೆ, ಅರೆ ಕೃಷ್ಣನ ಹತ್ರ ಹೋಗಬೇಕು ಅನ್ನೋರು, ಕೃಷ್ಣ ಈ ನಿಯಮಗಳನ್ನು ನೋಡ್ತಾ ಇಲ್ಲ, ಕೃಷ್ಣ ಈ ನಿಮ್ಮ ವಿಧಿಯನ್ನು ನೋಡ್ತಾ ಇಲ್ಲ. ಕೃಷ್ಣ ನೋಡ್ತಾ ಇರೋದು ಪ್ರೀತಿ. ಪ್ರೀತಿ ಅದು ಭಕ್ತಿನೇ, ಅದು ಇನ್ನೊಂದು ಭಕ್ತಿನೇ, ಅದಕ್ಕೂ ಭಕ್ತಿ ಅಂತಲೇ ಕರೀತಾರೆ. ಆದರೆ ಕೃಷ್ಣ ನೋಡ್ತಾ ಇರೋದು ಪ್ರೀತಿ. ಪ್ರೀತಿ ಯಾರಲ್ಲಿ ಇಲ್ವೋ ಅವರು ಕೃಷ್ಣನ ಹತ್ರ ಹೋಗೋಕ್ಕಾಗಲ್ಲ. ಕೃಷ್ಣನ ಪ್ರತಿ ಪ್ರೀತಿ ಇದ್ದವ್ರು ಮಾತ್ರ ಕೃಷ್ಣನ ಲೋಕಕ್ಕೆ ಹೋಗ್ಬೋದು. ನಾರಾಯಣನ ಪ್ರತಿ ಭಕ್ತಿ ಇರೋರು ನಾರಾಯಣ ಲೋಕಕ್ಕೆ ಹೋಗ್ಬೋದು. ಹೆಚ್ಚು ಸುಲಭ, ಅದು ಹೆಚ್ಚು ಸುಲಭ. ನಿಮಗೆ ಜಸ್ಟ್ ಈ ದೇಹ, ಈ ಆತ್ಮ ಇದೆ, ಆತ್ಮ ಎಲ್ಲೆಲ್ಲಿ ಹೋಗ್ಬೋದು, ಏನು ಮಾಡ್ಬೋದು ಅನ್ನೋ ವಿಷಯಗಳನ್ನು ನಾನು ತಿಳಿಸ್ತಾ ಇದ್ದೀನಿ ಅಷ್ಟೆ. ಹಾಗಾಗಿ ನಮ್ಮ ನಿರ್ಧಾರ, ನಾವು ಭೌತಿಕ ಜಗತ್ತಿಗೆ ಬರಬೇಕೋ ಅಥವಾ ಸ್ವರ್ಗ ಲೋಕಕ್ಕೆ ಹೋಗಬೇಕೋ, ಮತ್ತೆ ಇಲ್ಲಿಗೆ ಬರಬೇಕೋ ಅಥವಾ ಕೆಳಲೋಕಕ್ಕೆ ಹೋಗ್ಬೇಕೋ, ಪ್ರಾಣಿಗಳ ಶರೀರ ಬೇಕೋ ಅಥವಾ ಭೌತಿಕ ಜಗತ್ತಿಂದ ಆಚೆ ಹೋಗಬೇಕು, ಆಚೆ ಹೋಗಿ ಬ್ರಹ್ಮಜ್ಯೋತಿಯಲ್ಲಿ ಲೀನವಾಗಬೇಕು, ಇಲ್ಲ ನಾನು ನಾರಾಯಣನ ಲೋಕಕ್ಕೆ ಹೋಗಬೇಕು, ಇಲ್ಲ ನಾನು ಕೃಷ್ಣನ ಲೋಕಕ್ಕೆ ಹೋಗಬೇಕು. ಇಷ್ಟು ನಮಗೆ ಆಪ್ಷನ್ಸ್ ಇದೆ. ಆದರೆ ನಾವು ದೇಹ ಅಲ್ಲ. ಇಷ್ಟೊಂದು ಆಪ್ಷನ್ಸ್ ಇದೆ, ದೇಹದಲ್ಲಿ ಸಿಕ್ಕಾಕೋಬೇಡಿ. ಬೇರೆ ಆಪ್ಷನ್ಸ್ ಇದೆ, ಇನ್ನೂ ತುಂಬ ಆನಂದದ, ಸಂತೋಷದ ಒಂದು ಜೀವನ ನಡೆಸೋ ಒಂದು ನಮಗೆ ಸಾಧ್ಯತೆ ಇದೆ. ಓಕೆ, ಸೊ ಹಾಗಾಗಿ ಇವತ್ತಿಗೆ ಇಲ್ಲೇ ನಿಲ್ಲಿಸ್ತೀನಿ. ಸೊ ನಾವು ಸನಾತನ, ನಾವೆಲ್ಲರೂ ಶಾಶ್ವತರು, ನಮಗೆ ಜನ್ಮ ಇಲ್ಲ, ನಮಗೆ ಮರಣ ಇಲ್ಲ. ಭಗವಂತ ನಮ್ಮೆಲ್ಲರನ್ನ ನೋಡ್ಕೋತಾ ಇದ್ದಾನೆ. ನಾವು ಏನನ್ನೂ ಮಾಡ್ತಾ ಇಲ್ಲ, ನಾವು ಸುಮ್ಮನೆ ನಾವು ಅಹಂಕಾರದಿಂದ ನಾನು ಮಾಡ್ತಾ ಇದ್ದೀನಿ ಅಂತ ಅನ್ಕೋತಾ ಇದ್ದೀವಿ. ಆದರೆ ಎಲ್ಲವನ್ನೂ ಮಾಡ್ತಾ ಇರೋದು ನಿಜವಾಗ್ಲೂ ಭಗವಂತ, ಅವನ ಕೃಪೆಯಿಂದಲೇ ಎಲ್ಲವೂ ನಡೀತಾ ಇದೆ. ಮತ್ತು ಈ ಜನ್ಮ ಆದಮೇಲೆ ನಾವು ವೈಕುಂಠಕ್ಕೆ ಹೋಗ್ಬೋದು. ವೈಕುಂಠ ಅಂದರೆ 5 ತರಹದ ಮೋಕ್ಷ. ಆ ಮೊದಲನೇ ಮೋಕ್ಷದಲ್ಲಿ ನಾವು ಭಗವಂತನೊಂದಿಗೆ ಲೀನರಾಗ್ತೀವಿ. ಇನ್ನು 4 ಮೋಕ್ಷದಲ್ಲಿ ನಾವು ಭಗವಂತನಂತಹ ರೂಪವನ್ನು ಪಡ್ಕೋತೀವಿ, ನಾರಾಯಣನಂತಹ ರೂಪ. ನಾರಾಯಣನ ಲೋಕವನ್ನು ಪ್ರವೇಶ ಮಾಡ್ಬೋದು, ನಾರಾಯಣನ ಸಮೀಪದಲ್ಲಿ ನಾವು ಜೀವಿಸ್ಬೋದು, ಅಥವಾ ನಾರಾಯಣನಷ್ಟೇ ಐಶ್ವರ್ಯವನ್ನು ನಾವು ಪಡ್ಕೋಬೋದು. ಅದು ವೈಕುಂಠ ಲೋಕದಲ್ಲಿ, ನಾರಾಯಣನ ಲೋಕದಲ್ಲಿ. ಇನ್ನೊಂದು ಸಾಧ್ಯತೆ ಅಂದರೆ ಯಾರಿಗೆ ಕೃಷ್ಣನ ಹತ್ರ ಹೋಗೋಕ್ಕೆ ಇಷ್ಟನೋ ಅವರು ಕೃಷ್ಣ ಲೋಕಕ್ಕೆ ಹೋಗ್ಬೋದು. ಕೃಷ್ಣ ಲೋಕಕ್ಕೆ ಹೋಗೋದಕ್ಕೆ ಯಾವ ಮೋಕ್ಷದ ಮಾರ್ಗ ಇಲ್ಲ, ಅಲ್ಲಿರೋದು ಕೇವಲ ಭಕ್ತಿ ಪ್ರೀತಿಯ ಮಾರ್ಗ. ಓಕೆ, ಇದ್ರ ಜೊತೆ ನಾವು ಇವತ್ತಿನ ಒಂದು ಚರ್ಚೆ ಇಲ್ಲಿಗೆ ಮುಗಿಸೋಣ. ಸೊ ಹಾಗಾಗಿ ಈ ವಿಷಯ ಏನು, ನಾವು ನಿಮ್ಮನ್ನು ನೀವು ತಿಳಿದುಕೊಳ್ಳಿ ಅಂತ ವಿಷಯ ಕೊಟ್ಟಿದ್ದೀವಿ, ನಿಮ್ಮನ್ನು ನೀವು ತಿಳಿದುಕೊಳ್ಳಿ. ಸೊ ಇವತ್ತು ನಾವು ಆತ್ಮ ಅನ್ನೋದನ್ನು ಅಥವಾ ನಾವು ಸನಾತನ ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಮುಂದಿನ ವಾರದಲ್ಲಿ ಆತ್ಮದ ಇನ್ನಷ್ಟು ಬಹಳಷ್ಟು ತುಂಬ ಅದ್ಭುತವಾದ ವಿಷಯಗಳ ಬಗ್ಗೆ ತಿಳ್ಕೊತೀವಿ. ಆಮೇಲೆ ಅಂತಿಮವಾಗಿ ಆತ್ಮ ಈ ಶರೀರದಲ್ಲಿರುವಾಗ ಕೆಲವು ನಮಗೆ ಧರ್ಮ ಅಥವಾ ಕರ್ತವ್ಯ ಅಂತ ಬರುತ್ತೆ. ಆ ಕರ್ತವ್ಯಗಳ ಬಗ್ಗೆ ನಾವು ಆಮೇಲೆ ತಿಳ್ಕೊತೀವಿ. ಇವಾಗ ನಾವು 2ನೇ ಅಧ್ಯಾಯದಲ್ಲಿದ್ದೀವಿ. ಇನ್ನೂ ಸಾಕಷ್ಟು ವಿಷಯಗಳಿದೆ 2ನೇ ಅಧ್ಯಾಯದಲ್ಲೇ, ಯಾಕಂದರೆ 2ನೇ ಅಧ್ಯಾಯವನ್ನು ಭಗವದ್ಗೀತೆಯ ಸಾರಾಂಶ ಅಂತ ಹೇಳ್ತಾರೆ. ಇಡೀ ಭಗವದ್ಗೀತೆಯ ವಿಷಯವನ್ನು 2ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ಬಿಟ್ಟ. ಆಮೇಲೆ ಇದು ಎಲ್ಲರಿಗೂ ಅರ್ಥ ಆಗಲ್ಲ ಅಂದ್ಬಿಟ್ಟು ಏನು ಮಾಡ್ತಾನೆ, ಒಂದೊಂದನ್ನು ತೆಗೆದು ಸ್ವಲ್ಪ ಬಿಡಿಸಿ ಹೇಳ್ತಾನೆ. ಹಾಗನ್ಬಿಟ್ಟು ಏನು 2ನೇ ಅಧ್ಯಾಯ ಓದ್ಬಿಟ್ರೆ ಎಲ್ಲ ತಿಳ್ಕೊಂಬಿಟ್ವಿ ಅಂತಲ್ಲ, ಸಾರಾಂಶ ತಿಳ್ಕೊಂಡಿದ್ದೀವಿ. ಹೆಡ್ಲೈನ್, ಭಗವದ್ಗೀತೆ ಹೆಡ್ಲೈನ್ ತಿಳ್ಕೊಂಡಂಗೆ. ಆದರೆ ಬೇಕಾದಷ್ಟು ವಿಷಯಗಳಿವೆ, ಒಂದೊಂದಾಗೆ ನಾವು ಅದನ್ನೆಲ್ಲ
ತಿಳ್ಕೊಳ್ಳೋಣ. ಓಕೆ, ಯಾರಿಗಾರು ಏನಾದ್ರು ಪ್ರಶ್ನೆ ಇದೆಯಾ? ಹೌದು, ಹೌದು. ವೈಕುಂಠ ಲೋಕಕ್ಕೆ ಹೋದರೆ ರಿಟರ್ನ್ ಟಿಕೆಟ್ಟು ಇಲ್ಲ ಅಂದರೆ ನಮ್ಮ ಇಚ್ಛೆಯ ಮೇರೆಗೆ ನಾವು ವಾಪಸ್ ಬರಬೇಕು ಅಂದರೆ ಯಾರೂ ನಮ್ಮನ್ನು ತಡೆಯಲ್ಲ. ಅದೇ ಸಮಸ್ಯೆ ಇರೋದು ನಮ್ಮದು. ನಾವು ಇವಾಗ ನಮ್ಮ ಜೀವನವನ್ನು ನಾರಾಯಣನ ಇಚ್ಛೆ ಪ್ರಕಾರವಾಗಿ ನಡೆಸ್ತಾ ಇಲ್ಲ. ಇವಾಗ ಇದೊಂದು ಒಳ್ಳೆ ಮುಖ್ಯವಾದ ಪ್ರಶ್ನೆ ಇದು. ನಮ್ಮೆಲ್ಲರಲ್ಲೂ ಕೂಡ ನಾವು ಆತ್ಮಗಳಾಗಿ ನಮ್ಮೆಲ್ಲರಲ್ಲೂ ಕೂಡ ಆಸೆ ಅನ್ನೋದಿದೆ. ಆತ್ಮಕ್ಕೆ ಆಸೆ ಇದೆ. ಆತ್ಮಕ್ಕೆ 2 ತರಹದ ಆಸೆ ಇರ್ಬೋದು. ಒಂದು, ನಾರಾಯಣನಿಗೆ ಕೃಷ್ಣನಿಗೆ ಸೇವೆ ಮಾಡಬೇಕು ಅನ್ನೋ ಒಂದು ಆಸೆ ಇರ್ಬೋದು. ಇನ್ನೊಂದು ಆಸೆ, ನನಗೆ ನನ್ನ ಸಂತೋಷ, ನನಗೆ ಬೇಕಾಗಿರೋ ಥರ ನಾನು ಮಾಡಬೇಕು. ಇವಾಗ ನಾವು ಈ ಭೌತಿಕ ಜಗತ್ತಿನಲ್ಲಿ ಬಂದಿರೋದು 2ನೇ ಕಾರಣದಿಂದ. ಈ 2ನೇ ಕಾರಣ, ನಾವಿಲ್ಲಿ ನನಗೋಸ್ಕರ ನಾನು ನನ್ನದು ಅಂತ ಯೋಚನೆ ಮಾಡ್ಕೊಂಡು ನಾವು ಜೀವನ ಮಾಡ್ತಾಯಿದ್ದೀವಿ. ಪರಿಪೂರ್ಣತೆಯನ್ನು ಸಾಧನೆ ಮಾಡಾದ್ಮೇಲೆ, ಪರಿಪೂರ್ಣತೆ ಅಂದರೆ ಈ ರೋಗದ ಸ್ಥಿತಿಯಿಂದ ನಾವು ಹೊರಗೆ ಬರ್ತೀವಿ. ಅಂದರೆ ನನಗೇ ಅನ್ನೋದನ್ನು ಬಿಟ್ಟು ಭಗವಂತನಿಗೋಸ್ಕರ ಜೀವನ ನಡೆಸಬೇಕು ಅನ್ನೋ ಒಂದು ಸ್ಥಿತಿಗೆ ಬಂದಾಗ ಅದು ಮುಕ್ತಿಯ ಸ್ಥಿತಿ ಅಥವಾ ಈ ಭೌತಿಕ ಜಗತ್ತಿಂದ ಹೊರಗಡೆ ಹೋಗುವಂಥ ಸ್ಥಿತಿ. ಆದರೆ ಮತ್ತೆ ರೋಗ ಬರ್ಬೋದು. ಈ ರೋಗ ಬರೋದು ಬರದೇ ಇರೋದು ಯಾರ ಕೈನಲ್ಲಿದೆ? ನಮ್ಮ ಆಸೆ ಅದು. ನಾವು ನಾರಾಯಣನ ಪಕ್ಕನೇ ಇರ್ತೀವಿ. ನಿಮಗೆ ಜಯ ವಿಜಯ ಬೇಡ. ಕೃಷ್ಣ ಕಲಿಯುಗದಲ್ಲಿ ಚೈತನ್ಯ ಮಹಾಪ್ರಭುಗಳಾಗಿ ಬರ್ತಾರೆ. ನಾನು ಇದನ್ನು ಆಮೇಲೆ ವರ್ಣಿಸ್ತೀನಿ. ವಿಷ್ಣು ಸಹಸ್ರನಾಮ, ಸುವರ್ಣವರ್ಣ ಹೇಮಾಂಗೋ ವರಾಂಗಶ್ಚಂದನಾಗದಿ ಸನ್ಯಾಸ ಕೃಚ್ಛಮಶಾಂತೋ ನಿಷ್ಠಾ ಶಾಂತಿ ಪರಾಯಣ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಕೃಷ್ಣನ ಈ ಒಂದು ಇದಕ್ಕೆ ಚನ್ನ ಅವತಾರ ಅಂತಾರೆ. ಈ ಚನ್ನ ಅವತಾರ ಅಂದರೆ ಸೀಕ್ರೆಟ್ ಅವತಾರ. ಅದ್ರ ಬಗ್ಗೆ ವಿಷ್ಣು ಸಹಸ್ರನಾಮದಲ್ಲಿ ಭೀಷ್ಮ ಹೇಳ್ತಾರೆ. ಏನು ಸುವರ್ಣವರ್ಣ ಹೇಮಾಂಗೋ, ಒಂದು ಸುವರ್ಣ ವರ್ಣ ಹೊಳಿತಾ ಇರುವಂತಹ ಚಿನ್ನದಂತಹ ಬಣ್ಣದ ಶರೀರವನ್ನು ಹೊಂದಿರುವಂಥ ಸನ್ಯಾಸಿ ಯಾಗಿ ವಿಷ್ಣು ಬರ್ತಾನೆ, ಕೃಷ್ಣ ಬರ್ತಾನೆ ಅಂತ. ಇದು ಚೈತನ್ಯ ಮಹಾಪ್ರಭು ಅಂತ ಕಲಿಯುಗದ ಪ್ರಾರಂಭದಲ್ಲಿ 500 ವರ್ಷಗಳ ಹಿಂದೆ ಚೈತನ್ಯ ಮಹಾಪ್ರಭುಗಳು ಪ್ರಕಟ ಆದರು. ಚೈತನ್ಯ ಮಹಾಪ್ರಭುಗಳು ಒಂದು ಸತಿ ದಕ್ಷಿಣ ಭಾರತ ಪ್ರವಾಸಕ್ಕೆ ಅಂತ ಬರ್ತಾರೆ. ಎಷ್ಟೊಂದು ಬಹಳ ಸುಂದರವಾದ ಎಲ್ಲ ಜಾಗಗಳು, ನಾವು ಯಾವುದು ಇಲ್ಲಿ ದಕ್ಷಿಣ ಭಾರತದಲ್ಲಿ ತೀರ್ಥಕ್ಷೇತ್ರಗಳಂತೀವೋ ಎಲ್ಲದರಲ್ಲೂ ಭಗವಂತ ಸ್ವಯಂ ಚೈತನ್ಯ ಮಹಾಪ್ರಭು ಆಗಿ ಬಂದು ಆ ಒಂದು ಕ್ಷೇತ್ರವನ್ನು ಸ್ಪರ್ಶ ಮಾಡಿದ್ದಾನೆ. ಆ ಒಂದು ತೀರ್ಥ ಯಾತ್ರೆಯ ಸಮಯದಲ್ಲಿ ಅವ ಭಗವಂತನಿಗೆ ಸೇವೆಯನ್ನು ಮಾಡ್ತಾ ಇದ್ದಿದ್ದಂಥ ಒಬ್ಬ ಭಕ್ತ ಇದ್ದ, ಕಾಲಕೃಷ್ಣ ದಾಸ್ ಅಂತ. ಭಕ್ತ ಭಗವಂತನ ಜೊತೆನೇ ಇದ್ದ. ಯೋಚನೆ ಮಾಡಿ, ಭಗವಂತನ ಜೊತೆಯಲ್ಲೇ ಇದ್ದ ಅವನು. ಭಗವಂತನ ಜೊತೆ ಇದ್ದು ಅವನ ಮನಸ್ಸು ಹೇಗಿರಬೇಕು, ಎಷ್ಟು ಅವನು ಭಗವಂತನ ಸೇವೆಯಲ್ಲಿ ಅವನ ಮನಸ್ಸು ಮುಳುಗೋಗಿರಬೇಕು. ದಕ್ಷಿಣ ಭಾರತದಲ್ಲಿ ಒಂದು ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಈ ಕಾಡಿನ ಜನರು ಏನು ಹೇಳ್ತಾರೆ? ಟ್ರೈಬಲ್ಸ್. ಕನ್ನಡದಲ್ಲಿ ಏನು ಹೇಳ್ತಾರೆ? ಆದಿವಾಸಿಗಳು. ಆದಿವಾಸಿಗಳು ಏನು ಮಾಡ್ತಾರೆ? ಈ ಕಾಲಕೃಷ್ಣದಾಸನನ್ನು ಹೆಣ್ಣಿನ ಒಂದು ಲೋಭವನ್ನು ಮೋಹವನ್ನು ತೋರಿಸಿ ಅವರನ್ನು ಚೈತನ್ಯ ಮಹಾಪ್ರಭುಗಳಿಂದ ದೂರ ಮಾಡಿಬಿಡ್ತಾರೆ. ಭಗವಂತನ ಜೊತೆಗೆ ಇದ್ದಂತಹ ಭಕ್ತ, ಭಗವಂತನ ಸೇವೆಯಲ್ಲಿದ್ದಂತಹ ಭಕ್ತ. ಆದರೆ ನಮ್ಮಲ್ಲಿ ಆ ಒಂದು ಸ್ವಾತಂತ್ರ್ಯ ಅನ್ನೋದಿದೆ. ಅದರ ದುರುಪಯೋಗವಾದಾಗ ನಾವು ಭಗವಂತನ ಜೊತೆಗಿದ್ದರೂ ಕೂಡ ನಾವು ಪತಿತರಾಗೋಗ್ತೀವಿ. ಹಾಗಾಗಿ ನಾವು ಎಲ್ಲಿದ್ದರೂ ಕೂಡ ನಾವು ಸಂಪೂರ್ಣವಾಗಿ ಆ ಒಂದು ಈ ಇಂದ್ರಿಯ ಭೋಗ, ನಾನು ನನ್ನದು ಅನ್ನೋ ಒಂದು ಮನೋಭಾವದಿಂದ ಸಂಪೂರ್ಣವಾಗಿ ಹೊರಗೆ ಬಂದಿದ್ದರೂ ಕೂಡ ಯಾವುದೇ ಸಮಯದಲ್ಲಾದರೂ ನಾವು ಮತ್ತೆ ಆ ಸ್ಥಿತಿಗೆ ಇಳಿದು ಬರಬಹುದು. ಆದರೆ ಡಿಫಾಲ್ಟಾಗಿ ನಮಗೆ ಟಿಕೆಟ್ ಇಲ್ಲ. ಅಂದರೆ ಹಿಂಗೆ ಹೋಗಿ ವಾಪಸ್ ಬನ್ನಿ ಅನ್ನೋ ಟಿಕೆಟ್ ಕೊಡ್ತಾ ಇಲ್ಲ ಇಲ್ಲಿಂದ ಹೋದಾಗ. ಅದಕ್ಕೆ ಇಲ್ಲಿಂದ ಟಿಕೆಟ್ ಕೊಡೋಕ್ಕಿಂತ ಮುಂಚೆ ಸಾಕಷ್ಟು ಇಲ್ಲಿ ಪರೀಕ್ಷೆಗಳು ಆಗೋಗ್ಬಿಡುತ್ತೆ. ಸುಮ್ಮನೆ ಸಿಗಲ್ಲ ಈ ಟಿಕೆಟು, ಅಷ್ಟು ಸುಲಭವಾಗಿ ಸಿಗಲ್ಲ. ಯಾರಾದರೂ ಗ್ಯಾರಂಟಿ ವಾಪಸ್ ಬರಲ್ಲ ಅನ್ನೋ ಹಂತಕ್ಕೆ ಹೋಗಿರೋರಿಗೆ ಸಾಮಾನ್ಯವಾಗಿ ಟಿಕೆಟ್ ಕೊಡೋದು. ಆದರೂ ಶಾಸ್ತ್ರದಲ್ಲಿ ಹೇಳ್ತಾರೆ ಮತ್ತೆ ವಾಪಸ್ ಬರೋ ಸಾಧ್ಯತೆ ಇದೆ.
ಅವ್ರು ಹೇಳ್ದಂಗೆ, ಪ್ರಭುಗಳು ಹೇಳ್ದಂಗೆ, ನಾರಾಯಣನ ಸೇವೆಯಲ್ಲಿ ಯಾರು ಸಂಪೂರ್ಣವಾಗಿ ಮಗ್ನರಾಗಿ ನಿರತರಾಗಿದ್ದಾರೋ ಅವರಿಗೆ ಈ ವಾಪಸ್ ಈ ಭೌತಿಕ ಜಗತ್ತಿಗೆ ಬರೋಕ್ಕೆ ಇಷ್ಟ ಆಗೋದಿಲ್ಲ. ಏನಿದೆ ಇಲ್ಲಿ? ಓ, ಅಲ್ಲಿ ನಾನು ನಾರಾಯಣನ ಜೊತೆ ಸಂತೋಷವಾಗಿ ಅವನ ಸೇವೆಯಲ್ಲಿ ಇದ್ದೀನಿ ಅಂತ ಅವರು ಸಂತೋಷವಾಗಿ ಅಲ್ಲಿ ಇದ್ಬಿಡ್ಬೋದು. ಆದರೆ ಸಾಧ್ಯತೆ ಇದೆ. ಹಾಗಾಗಿ ಇವಾಗಲಿಂದಾನೇ ನಾವು ಮನಸ್ಸು ಮಾಡ್ಕೋಬೇಕು, ಇಲ್ಲ ಯಾವತ್ತಾರು ನಾನು ನಾರಾಯಣನ ಬಳಿ ಹೋದರೆ ಮತ್ತೆ ನಾನು ವಾಪಸ್ ಬರೋಕ್ಕೆ ಇಷ್ಟಪಡಬಾರ್ದು, ಇಂಥ ಮೂರ್ಖ ಕೆಲಸ ಮಾಡಬಾರ್ದು ನಾನು ಅಂತ ನಾವು ಸ್ವಲ್ಪ ಇವಾಗಲಿಂದಾನೇ ಆಸೆಯನ್ನು ಯಾವತ್ತೂ ನಮ್ಮ ಮನಸ್ಸಿನಲ್ಲಿ ಬರಬಾರ್ದು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ಒನ್ ವೇ ಟಿಕೆಟು ಆದರೆ ವಾಪಸ್ ಬರೋ ಸಾಧ್ಯತೆ ಇದೆ. ಓಕೆ, ನಾವು ಅಲ್ಲಿಂದ ಪತಿತರಾಗದಾಗ ನಾವು ಆಮೇಲೆ ಬ್ರಹ್ಮನಾಗ್ತೀವಿ, ಬ್ರಹ್ಮನಿಂದ ಆಮೇಲೆ ಕೆಳಗಿಳಿದು ಬರ್ತೀವಿ, ಬೇಕಾದಷ್ಟು ಪ್ರಕ್ರಿಯೆ ಇದೆ. ವೈಕುಂಠದಿಂದ ನಾವು ಪತಿತರಾಗೋದಕ್ಕೆ ಒಂದು ಪ್ರಕ್ರಿಯೆನೇ ಇದೆ. ಸೊ ಅದು ಬೇರೆ ಆಳವಾದ ವಿಷಯ, ಅದು ಬಿಡಿ. ಓಕೆ, ಮುಗಿಸೋಣ. ಶ್ರೀಮದ್ ಭಗವದ್ಗೀತಾ ಕಿ ಜಯ, ಜಗದ್ಗುರು ಶಿಲ ಪ್ರಭುಪಾದ ಕಿ ಜಯ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಕೃಷ್ಣ. ಈ ಸ್ವಲ್ಪ ಇನ್ನೊಂದು, ಈ ಆತ್ಮ ದೇಹದ ವಿಷಯಗಳು ಸ್ವಲ್ಪ ಆಳಕ್ಕೆ ಹೋಗ್ತೀವಿ. ನೀವು ಮುಂಚೆ ಕೇಳಿಲ್ಲದೆ ಇರೋ ವಿಷಯಗಳು ಇದು. ಎಲ್ಲ ಉಪಯೋಗ ಆಗುತ್ತೆ, ಯೋಚನೆ ಮಾಡಬೇಡಿ. ಎಲ್ಲ ಪ್ರಾಕ್ಟಿಕಲ್ಲಾಗೆ ನಮಗೆ ಅಪ್ಲಿಕೇಶನ್ಗೆ ಇಲ್ಲದೇ ಇರ್ಬೋದು. ಆದರೆ ಎಷ್ಟೊಂದು ಸ್ವಲ್ಪ ವಿಷಯಗಳು ತಿಳ್ಕೊಬೇಕು ನಾವು, ಇದೆಲ್ಲ ಇದೆ ಅನ್ನೋದು ತಿಳ್ಕೊಬೇಕು. ಇನ್ನು ಮುಂದೆ ಹೋಗ್ತಾ ದೇಹ ಇದೆ ಅನ್ನೋ ಹಂತಕ್ಕೆ ಬಂದಮೇಲೆ ಈ ದೇಹವನ್ನು ನಾವು ದೇಹದೊಂದಿಗೆ ಹೇಗೆ ವ್ಯವಹರಿಸಬೇಕು ಅಥವಾ ಈ ಭೌತಿಕ ಜಗತ್ತಿನ ಜೊತೆಗೆ ಹೇಗೆ ವ್ಯವಹರಿಸಬೇಕು ಅನ್ನೋ ಒಂದು ವಿಷಯವಾಗಿ ಕೃಷ್ಣ ಬೇಕಾದಷ್ಟು ಅದ್ಭುತವಾದ ಉಪದೇಶವನ್ನು ಕೊಡ್ತಾನೆ. ಯಾಕಂದರೆ ಕೃಷ್ಣ ಅರ್ಜುನ್ಗೆ ಹೇಳ್ತಾ ಇದ್ದಾನೆ, ನೀನು ಆತ್ಮ ಆದರೂ ನೀನು ಶರೀರವನ್ನು ಪಡ್ಕೊಂಡಿರೋದ್ರಿಂದ ಈ ಭೌತಿಕ ಜಗತ್ತಿನಲ್ಲಿ ಹೇಗಿರಬೇಕು ಅನ್ನೋದನ್ನು ಕಲ್ತ್ಕೊಳ್ಳಪ್ಪ ಅಂತ ಭೌತಿಕ ಜಗತ್ತಿನ ಜೊತೆ ವ್ಯವಹರಿಸೋ ವಿಷಯದಲ್ಲಿ ಹಲವಾರು ಉಪದೇಶಗಳನ್ನು ಕೃಷ್ಣ 2ನೇ ಅಧ್ಯಾಯದಲ್ಲಿ ಕೊಡ್ತಾನೆ. ಓಕೆ, ಹರೇ ಕೃಷ್ಣ.